ಒಬ್ಬ ಸಾಧಕನಿಗೆ ತನ್ನ ಲಕ್ಷ್ಯದ ಬಗ್ಗೆ, ಗುರಿಯ ಬಗ್ಗೆ ಸ್ಪಷ್ಟವಾದಂತಹ ಒಂದು ಪರಿಕಲ್ಪನೆ ಇರಬೇಕಾದದ್ದು ಬಹಳ ಮುಖ್ಯವಾಗ್ತದೆ. ಸಾಧನೆಯ ಅಂತಿಮ ಹಂತ ಯಾವುದು ಎಂಬುದು ಮುಕ್ತ ಪುರುಷನು ಯಾರು ಎಂಬುದಾಗಿ ತಿಳಿದಿರಬೇಕಾಗ್ತದೆ. ಎಷ್ಟೋ ಬಾರಿ ಜೀವನ್ಮುಕ್ತ ಅಂತ ಹೇಳಿದ್ರೆ ಒಬ್ಬ ಪವಾಡ ಪುರುಷ ಎಂಬಂತಹ ಪರಿಕಲ್ಪನೆಯಲ್ಲಿ ನಾವು ಕಳೆದಿರ್ತೇವೆ. ಯಾರಲ್ಲಿ ಪವಾಡ ಇಲ್ಲವೋ, ಯಾವುದೋ ಒಂದು ವಿಭೂತಿಯ ವಿಶೇಷತೆ ಇಲ್ಲವೋ ಅಂಥವನು ಜ್ಞಾನಿ ಅಲ್ಲ ಎಂಬುದಾಗಿ ಕೆಲವರು ಕಲ್ಪಿಸಿರ್ತಾರೆ. ಇದಕ್ಕೆ ಶಾಸ್ತ್ರ ಪ್ರಮಾಣ ಇಲ್ಲ. ಜ್ಞಾನಿಯಾದವನಿಗೆ ಪವಾಡಗಳು, ಸಿದ್ಧಿಗಳು ಘಟಿಸಬಹುದು. ಸಾಧನಾ ಕಾಲದಲ್ಲಿ ಅವನು ಮಾಡಿದಂತಹ ತಪಸ್ಸನ್ನ ಅನುಸರಿಸಿ ಸಿದ್ಧಿಗಳು ಪ್ರಕಟ ಆಗಬಹುದು. ಸಿದ್ಧಿಗಳು ಅಂದ್ರೆ ಬೇರೇನಲ್ಲ, ನಮ್ಮ ಮನಸ್ಸಿನಲ್ಲಿ ಅಗಾಧವಾದಂತಹ ಶಕ್ತಿ ಅಡಗಿರ್ತದೆ. ಸುಪ್ತವಾದಂತಹ ಶಕ್ತಿಗಳು ಪ್ರಕಟವಾದಾಗ ಅದನ್ನ ಸಿದ್ಧಿ ಅಂತ ಹೇಳ್ತಾರೆ. ಅಣಿಮ, ಗರಿಮ, ಲಗಿಮಾದಿ ಅಷ್ಟ ಸಿದ್ಧಿಗಳನ್ನು ಹೇಳ್ತಾರೆ. ದೂರದರ್ಶನ, ದೂರಶ್ರವಣಾದಿ, ಅನ್ಯರ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರವನ್ನು ತಿಳಿಯುವುದಾಗ್ಲಿ, ಇವುಗಳೆಲ್ಲವೂ ಕೂಡ ವಿಶೇಷ ಸಿದ್ಧಿಗಳು. ಒಬ್ಬ ಆತ್ಮಜ್ಞಾನಿಯಲ್ಲಿಯೂ ಇದು ಘಟಿಸಬಹುದು, ಘಟಿಸದೇನೂ ಇರಬಹುದು. ಅಂತಃಕರಣ ಶುದ್ಧಿ ಮತ್ತು ಅವನ ತಪಸ್ಸಿನ ಪ್ರಭಾವದಿಂದಾಗಿ ಉಂಟಾಗ್ತಕ್ಕಂತಹ ಸಿದ್ಧಿ ವಿಶೇಷಗಳು ಯಾವುದೂ ಕೂಡ ಒಬ್ಬ ಜೀವನ್ಮುಕ್ತನ ಲಕ್ಷಣವಲ್ಲ. ಜೀವನ್ಮುಕ್ತ ಅಂದಾಗ ಅವನು ಇದೇ ಜಗತ್ನಲ್ಲಿ ಬದುಕಿರ್ತಾನೆ, ನಮ್ಮ ಮಧ್ಯದಲ್ಲಿಯೇ ನಿಮ್ಮ ಹಾಗೆಯೇ ಇರ್ತಾನೆ. DVG ಒಬ್ಬ ಒಂದು ಕಗ್ಗದಲ್ಲಿ ಹೇಳೋ ಹಾಗೆ, ಕಾಗೆಯೂ ಕೋಗಿಲೆಯೂ ಒಂದೇ ಮೇಲ್ನೋಟಕ್ಕೆ ಅಂತ. ಕಾಗೆ ಕೋಗಿಲೆ ಎರಡು ಒಂದೇ ರೀತಿ ಕಾಣುತ್ತೆ, ಆದರೆ ಯೋಗಿಯೂ ಸಂಸಾರ ಭೋಗಿಯೇ ಹೊರಗೆ. ಒಬ್ಬ ಜ್ಞಾನಿ ಪ್ರಾಪಂಚಿಕರ ದೃಷ್ಟಿಯಲ್ಲಿ ಸಂಸಾರಿ ಹಾಗೆ ಕಾಣಿಸಬಹುದು, ಆದರೆ ಅವನ ದೃಷ್ಟಿಕೋನ, ಜಗತ್ತನ್ನ ನೋಡುವ ದೃಷ್ಟಿ, ತನ್ನನ್ನು ನೋಡುವ ದೃಷ್ಟಿ, ತನ್ನ ವ್ಯವಹಾರದಲ್ಲಿ ಅವನು ನೋಡ್ತಕ್ಕಂಥ ಸಮತ್ವ, ಇವುಗಳು ಅತ್ಯಂತ ಭಿನ್ನವಾಗಿರ್ತವೆ. ಅಜ್ಞಾನಿ ಯಾವಾಗಲೂ ಅಶಾಂತವಾಗಿರ್ತಾನೆ. ಜ್ಞಾನಿ ಪುರುಷ ಪರಿಸ್ಥಿತಿಯ ವಿಪರೀತವಾದ ಪ್ರಸಂಗದಲ್ಲಿಯೂ ಕೂಡ ಅತ್ಯಂತ ಶಾಂತವಾಗಿರ್ತಾನೆ. ಇದು ಜ್ಞಾನಿಯ ಲಕ್ಷಣ. ಒಬ್ಬ ಅಜ್ಞಾನಿಗೆ ಕಾಮನೆಗಳ ಮೇಲೆ, ಬಯಕೆಗಳ ಮೇಲೆ ಹತೋಟಿ ಇರುವುದಿಲ್ಲ. ಜ್ಞಾನಿ ಸಂತೃಪ್ತನಾಗಿರ್ತಾನೆ, ಬೇಕುಗಳ ಬಯಕೆಗಳು ಇರುವುದಿಲ್ಲ. ಒಬ್ಬ ಅಜ್ಞಾನಿಗೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇರುವುದಿಲ್ಲ. ಜ್ಞಾನಿ ಇಂದ್ರಿಯಗಳ ಮೇಲೆ ಸಂಪೂರ್ಣ ಹತೋಟಿಯನ್ನು ಸಾಧಿಸಿರ್ತಾನೆ. ಒಬ್ಬ ಅಜ್ಞಾನಿಯ ಮನಸ್ಸು ಅಶಾಂತವಾಗಿರ್ತದೆ, ಜ್ಞಾನಿಯ ಮನಸ್ಸು ಶಾಂತವಾಗಿರ್ತದೆ. ಅಜ್ಞಾನಿಯಲ್ಲಿ ವಿಕಾರಗಳು ಪದೇ ಪದೇ ಕಾಣಿಸ್ತದೆ, ಜ್ಞಾನಿಯಲ್ಲಿ ಆ ಮನೋ ವಿಕಾರಗಳು ಇರುವುದಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹಾದಿ ವಿಕಾರಗಳು ಇರುವುದಿಲ್ಲ. ಹೀಗೆ ಜ್ಞಾನಿಯ ಮನಸ್ಥಿತಿ, ವ್ಯವಹಾರ, ನೋಡುವ ದೃಷ್ಟಿ, ಇವುಗಳು ಅಜ್ಞಾನಿಗಿಂತ ವಿಭಿನ್ನವಾಗಿರ್ತದೆ. ಅಜ್ಞಸ್ಯ ವಿಜ್ಞಸ್ಯ ಚ ವಿಶ್ವಮಸ್ತಿ, ಪೂರ್ವಸ್ಯ ದೃಶ್ಯಂ ಜಗದೇವ ಸತ್ಯಂ, ಪರಸ್ಯ ದೃಶ್ಯಾಶ್ರಯ ಭೂತಮೇಕಂ. ರಮಣ ಮಹರ್ಷಿಗಳು ತಮ್ಮ ಸದ್ದರ್ಶನ ಗ್ರಂಥದಲ್ಲಿ ಬರೀತಾರೆ, ಅಜ್ಞಾನಿ ಇರತಕ್ಕಂತಹ ಜಗತ್ತಿನಲ್ಲಿಯೇ ಜ್ಞಾನಿಯೂ ಇರ್ತಾನೆ. ಅಜ್ಞಾನಿ ಕಾಣತಕ್ಕಂತಹ ದೃಶ್ಯವನ್ನೇ ಜ್ಞಾನಿಯೂ ಕಾಣುತ್ತಾನೆ. ವ್ಯತ್ಯಾಸ ಇಷ್ಟೇ, ಅಜ್ಞಾನಿಗೆ ಈ ಜಗತ್ತು ಸತ್ಯ, ದೇಹ ಸತ್ಯ, ತನ್ನ ಅನುಭವಗಳು ಸತ್ಯ. ಜ್ಞಾನಿಗೆ ಈ ಜಗತ್ತು, ದೇಹ, ಮನಸ್ಸು ಎಲ್ಲವೂ ಆ ಪರಬ್ರಹ್ಮ ವಸ್ತುವಿನ ವಿಸ್ತಾರವೇ, ಇನ್ನೊಂದು ದೃಷ್ಟಿಯಲ್ಲಿ ಮಿಥ್ಯ. ಪ್ರದೀಪ್ ಕುಮಾರ್ ಅವರು ತಮ್ಮ ವಿಡಿಯೋನ ಆಫ್ ಮಾಡಿ. ಹಾಗೆ ಗೀತೆಯಲ್ಲಿ ಸ್ಥಿತಪ್ರಜ್ಞನ ಲಕ್ಷಣ, ಜೀವನ್ಮುಕ್ತನ ಲಕ್ಷಣ
ಒಬ್ಬ ಜ್ಞಾನಿಯ ಲಕ್ಷಣ ಅಂತ ಏನು ಕೊಟ್ಟಿದ್ದಾರೋ ಅದರಲ್ಲಿ ವಿಶೇಷವಾದದ್ದೇನು ಹೇಳಿಲ್ಲ. ತಮ್ಮ ಇಂದ್ರಿಯ ಮನಸ್ಸು ಬುದ್ಧಿಗಳ ಮೇಲೆ ಇರತಕ್ಕಂತಹ ಒಂದು ನಿಯಂತ್ರಣವನ್ನ, ಅದರ ಬಗ್ಗೆ ಭಗವಂತ ಹೆಚ್ಚು ಒತ್ತು ಕೊಟ್ಟಿದ್ದಾನೆ. ಅದೇ ವಿಷಯವನ್ನ ಚರ್ಚೆ ಮಾಡ್ತಾ ಮಾಡ್ತಾ ಒಬ್ಬನ ಪತನ ಹೇಗಾಗ್ತದೆ ಎಂಬುದನ್ನ ಭಗವಂತ ಚರ್ಚೆ ಮಾಡಿದ್ದಾನೆ. ಧ್ಯಾಯತೋ ವಿಷಯಾನ್ ಪುಂಸಃ ಎಂತಕ್ಕಂತಹ ಶ್ಲೋಕದಲ್ಲಿ ಉದ್ಧಾರವಾಗ್ಲಿಕ್ಕೂ ಪತನವಾಗ್ಲಿಕ್ಕೂ ಮನಸ್ಸೇ ಕಾರಣ. ಅಮೃತ ಬಿಂದು ಉಪನಿಷತ್ತಲ್ಲಿ ಹೇಳ್ತಾರಲ್ಲ, ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಕ್ತಿ ಮುಕ್ತಂ ನಿರ್ವಿಷಯಂ ಸ್ಮೃತಂ ಅಂತ ಅಮೃತ ಬಿಂದು ಅಂತ ಒಂದು ಉಪನಿಷತ್ತಲ್ಲಿ ಹೇಳಿದ್ದಾರೆ ಮಾತನ್ನು. ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಹಾಗಾದ್ರೆ ಬಂಧನಕ್ಕೆ ಕಾರಣವಾದ ಮನಸ್ಸು ಯಾವುದು? ಬಂಧಾಯ ವಿಷಯ ಆಸಕ್ತಿ. ವಿಷಯದ ಕುರಿತು ಆಸಕ್ತಿ ಇದ್ದರೆ ಅದು ಬಂಧನಕ್ಕೆ ಕಾರಣವಾಗ್ತದೆ. ಮುಕ್ತಂ ನಿರ್ವಿಷಯಂ ಸ್ಮೃತಂ. ಯಾವನ ಮನಸ್ಸು ವಿಷಯಾಸಕ್ತಿಯಿಂದ ಹಿಮ್ಮೆಟ್ಟಿದೆಯೋ ಅವನು ಮುಕ್ತನಾಗ್ತಾನೆ. ಇದೇ ರೀತಿಯಾದ ಶ್ಲೋಕ ಗೀತೆಯ 6ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ್ ಆತ್ಮೈವ ಶತ್ರುವತ್ ಉದ್ಧರೇದಾತ್ಮನಾತ್ಮಾನಂ ಶ್ಲೋಕದ ನಂತರ ಬರತಕ್ಕಂಥದ್ದು. ತನ್ನನ್ನು ತಾನು ಮೇಲೆತ್ತುಕೊಳ್ಬೇಕು. ಯಾರ ಮನಸ್ಸು ತನ್ನ ಹಿಡಿತದಲ್ಲಿದೆಯೋ ಆ ಮನಸ್ಸು ಅವನಿಗೆ ಬಂಧು. ಯಾವನ ಮನಸ್ಸು ಅವನ ಮಾತನ್ನು ಕೇಳ್ತಿಲ್ವೋ ಅದೇ ಮನಸ್ಸೇ ಅವನಿಗೆ ಶತ್ರು ಎಂಬುದಾಗಿ ಹೇಳಿದ್ದಾನೆ. ನಮ್ಮ ಮನಸ್ಸೇ ಶತ್ರು, ನಮ್ಮ ಮನಸ್ಸೇ ಮಿತ್ರ ಎಂಬುದಾಗಿ ಕೃಷ್ಣ ಹೇಳಿದರೆ, ಉಪನಿಷತ್ತು ನಮ್ಮ ಮನಸ್ಸೇ ಬಂಧನಕ್ಕೆ ಕಾರಣ, ನಮ್ಮ ಮನಸ್ಸೇ ಮೋಕ್ಷಕ್ಕೆ ಕಾರಣ ಎಂಬುದಾಗಿ ಹೇಳಿದ್ದಾರೆ. ಮನಸ್ಸೈವೇದ ಮಿದಂ ಆಪ್ತವ್ಯಂ, ಮನಸ್ಸಿನಿಂದಲೇ ಇದನ್ನು ಪಡ್ಕೊಳ್ಬೇಕು ಎಂಬುದಾಗಿ ಕೂಡ ಉಪನಿಷತ್ತು ಹೇಳುತ್ತೆ. ಅಂದ್ರೆ ಮನಸ್ಸೇ ಬಹಳ ಮುಖ್ಯವಾದಂತಹ ಸೂತ್ರ ಒಬ್ಬ ವ್ಯಕ್ತಿಯ ಉದ್ಧಾರಕ್ಕೂ ಪತನಕ್ಕೂ. ಉದ್ಧಾರವಾಗುವುದು ಹೇಗೆ? ಶ್ರೇಷ್ಠವಾದ, ಪವಿತ್ರವಾದ, ಪರಮಾರ್ಥ ಸ್ವರೂಪವಾದ ವಿಷಯದ ಕುರಿತು ನಮ್ಮ ಮನಸ್ಸು ಪುನಃ ಪುನಃ ಆಲೋಚಿಸ್ತಾ ಇದ್ದರೆ ಅದು ಆ ದಿಕ್ಕಿನತ್ರ ಸಾಗುತ್ತದೆ. ಯಾರ ಮನಸ್ಸು ಪ್ರಾಪಂಚಿಕವಾದಂತಹ ಹೆಸರು, ಕೀರ್ತಿ, ಹಣ, ಇಂದ್ರಿಯ ಭೋಗಗಳು ಇವುಗಳ ಕುರಿತಾಗಿ ಪದೇ ಪದೇ ಯೋಚಿಸ್ತದೋ ಸಹಜವಾಗಿ ಅವನ ವ್ಯಕ್ತಿತ್ವ ಆ ಕಡೆಗೆ ತಿರುಗುತ್ತದೆ. ನಮ್ಮ ಮನಸ್ಸಿನ ಅಭಿರುಚಿಯನ್ನ ಆಶ್ರಯಿಸಿ ನಮ್ಮ ಕರ್ಮ ಇರ್ತದೆ. ಕಾಮದಿಂದ ಕರ್ಮ ಎಂಬುದಾಗಿ ಹೇಳ್ತೇವೆ ನಾವು. ಆದ್ರಿಂದ ಒಬ್ಬನು ಒಳ್ಳೆ ಕೆಲಸ ಮಾಡ್ತಿದ್ದಾನೆ, ಕೆಟ್ಟ ಕೆಲಸ ಮಾಡ್ತಿದ್ದಾನೆ ಅನ್ನೋದ್ರ ಹಿಂದೆ ನಿಯಂತ್ರಕವಾದ ವಸ್ತು ಯಾವುದಪ್ಪ ಅಂದ್ರೆ ಅವನ ಆಲೋಚನೆ ಅಂತ. ಆಲೋಚನೆ ಪವಿತ್ರವಾಗಿದ್ರೆ ಕರ್ಮ ಪವಿತ್ರವಾಗ್ತದೆ, ಆಲೋಚನೆ ಅಪವಿತ್ರವಾಗಿದ್ರೆ ಕರ್ಮ ಅಪವಿತ್ರವಾಗ್ತದೆ. ಆದ್ದರಿಂದ ಒಬ್ಬ ವ್ಯಕ್ತಿಯ ಪರಿವರ್ತನೆ ಕಾಣಬೇಕು ಅಂದ್ರೆ ಮೊದಲು ಆಲೋಚನೆಯಲ್ಲಿ ಕಾಣಬೇಕು. ವಿವೇಕ ಚೂಡಾಮಣಿಯಲ್ಲಿ ಶಂಕರ ಭಗವತ್ಪಾದರು ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ಭ್ರಮರ ಕೀಟ ಅಂತಕ್ಕಂಥದ್ದು, ಅದು ಯಾವುದೋ ಜಾತಿಯ ಒಂದು ಹುಳವನ್ನ ಎತ್ತುಕೊಂಡು ಬರ್ತದಂತೆ. ಅಂದ್ರೆ ಸ್ವತಃ ವಂಶಾಭಿವೃದ್ಧಿಯನ್ನ ಮಾಡದೆ ಯಾವುದೋ ಪರಜಾತಿಯ ಒಂದು ಕೀಟವನ್ನು ಎತ್ತುಕೊಂಡು ಬಂದು ತನ್ನ ಗೂಡಿನಲ್ಲಿಟ್ಟು ಅದರ ಮುಂದೆ ತಾನು ಕುಳಿತುಕೊಂಡು ಅದನ್ನು ಕುಟುಕತ್ತಂತೆ. ಆ ಹುಳುವಿನ ಲಕ್ಷ್ಯ ಆ ಕಡೆ ಈ ಕಡೆ ಆದಾಗ ಮತ್ತೆ ಪುನಃ ಕುಟುಕತ್ತಂತೆ. ನಿರಂತರವಾಗಿ ಆ ಗೂಡಿನಲ್ಲಿರುವ ಹುಳು ಈ ಕೀಟವನ್ನ, ಭ್ರಮರ ಕೀಟವನ್ನೇ ನಿರಂತರವಾಗಿ ನೋಡ್ತಾ ಇರ್ಬೇಕಂತ. ನೋಡ್ತಾ 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 ಯಾವುದೋ ಜಾತಿಗೆ ಸೇರಿದಂತಹ ಹುಳ ಭ್ರಮರ ಕೀಟವಾಗತ್ತೆ ಎಂಬುದಾಗಿ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಅಂದ್ರೆ ಯಾವ ಚಿಂತನೆಯನ್ನ ನಾವು ಪದೇ ಪದೇ ಮಾಡುತ್ತೇವೋ ಆ ವ್ಯಕ್ತಿತ್ವ ನಮ್ಮದಾಗತ್ತೆ ಅಂತ. ಒಬ್ಬನು ಆತ್ಮಜ್ಞಾನಿ ಆಗಬೇಕು ಎಂಬುದಾದರೆ ನಿರಂತರವಾಗಿ ಆತ್ಮಸ್ವರೂಪವನ್ನೇ ಚಿಂತಿಸಬೇಕು. ಆತ್ಮಸ್ವರೂಪ ಸಂಬಂಧಿಯಾದ ಚಿಂತನೆ ಆದ್ರೂ ಅಡ್ಡಿಲ್ಲ.
ಆತ್ಮಸ್ವರೂಪ ಸಂಬಂಧಿಯಾದ ಚಿಂತನೆ ಅಂದ್ರೆ ಏನು? ಶಾಸ್ತ್ರ ಚಿಂತನೆ, ಶಾಸ್ತ್ರದ ಬಗ್ಗೆ ಇರತಕ್ಕಂತಹ ಚರ್ಚೆ, ಆತ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಉಪನ್ಯಾಸ, ಶ್ರವಣ, ಅಂದ್ರೆ ನಿರಂತರವಾಗಿ ಯಾವ ಚಿಂತನೆ ನಮ್ಮ ಮನಸ್ಸಲ್ಲಿ ಹೊರಳಾಡಿಸ್ತೇವೋ ಆ ಕಡೆಗೆ ನಮ್ಮ ಅಭಿಮುಖತೆ ಉಂಟಾಗುತ್ತದೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಃ ತೇಷು ಉಪಜಾಯತೆ. ಧ್ಯಾಯತೋ ವಿಷಯ, ವಿಷಯವನ್ನ ಧ್ಯಾನಿಸುವವನಿಗೆ. ಧ್ಯಾನ ಅನ್ನೋ ಶಬ್ದಕ್ಕೆ ವಿಷಯ ಪದೇ ಪದೇ ಚಿಂತನೆ ಮಾಡೋದಕ್ಕೆ ಧ್ಯಾನ ಅಂತ ಹೇಳ್ತಾರೆ. ಯಾವುದನ್ನ ಪದೇ 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 ಚಿಂತಿಸ್ತೇವೋ ಆ ವಿಷಯದ ಸಂಪರ್ಕ ನಮ್ಗೆ ಉಂಟಾಗ್ತದೆ. ಮೊದಲು ಮಾನಸ ಸಂಪರ್ಕ ಉಂಟಾಗ್ತದೆ, ನಂತರ ದೈಹಿಕ ಸಂಪರ್ಕ ಉಂಟಾಗ್ತದೆ, ಭೌತಿಕ ಸಂಪರ್ಕ ಉಂಟಾಗ್ತದೆ. ಆದ್ರಿಂದ ಧ್ಯಾಯತೋ ವಿಷಯಾನ್ ಪುಂಸಃ, ಸಂಗಹ ಎನ್ನುವ ಶಬ್ದಕ್ಕೆ ಶಂಕರ ಭಗವತ್ಪಾದರು ಭಾಷ್ಯದಲ್ಲಿ ಆಸಕ್ತಿ ಎಂಬುದಾಗಿ ಕರೆದಾರೆ. ಪ್ರೀತಿ ತೇಷು ವಿಷಯೇಷು ಭವತಿ. ಯಾವುದೋ ಒಂದರಲ್ಲಿ ಸುಖ ಇದೆ ಅಂತ ನಾವು ಮನಸ್ಸಲ್ಲಿ ಯೋಚಿಸ್ತಾ ಇದ್ದ ಹಾಗೆ ಅದ್ರ ಬಗ್ಗೆ ಪ್ರೀತಿ ಉಂಟಾಗ್ತದೆ. ಆ ಪ್ರೀತಿ ಎನ್ನುವಂಥದ್ದು ಆ ವಸ್ತುವನ್ನ ಪಡೆಯುವ ಹಾಗೆ ಮಾಡುತ್ತೆ. ಅದಕ್ಕೆ ಸಂಘ ಎಂಬ ಶಬ್ದವನ್ನ ಬಳಸಿದ್ದಾನೆ ಕೃಷ್ಣ. ಸಂಗಾತ್ ಕಾಮ ಉಪಜಾಯತೆ ಅಂತ. ಧ್ಯಾನದಿಂದ ಸಂಘ, ಸಂಘದಿಂದ ಕಾಮ. ಕಾಮ ಎಂಬ ಶಬ್ದ ತೃಷ್ಣ ಅಂತ, ಅಂದ್ರೆ ತೀವ್ರವಾದ ಬಯಕೆ. ಅದು ನನ್ನ ಜೊತೆಗೇ ಇರಬೇಕು, ಯಾವಾಗ್ಲೂ ನಾನು ಅದನ್ನು ಅನುಭವಿಸ್ಬೇಕು ಎಂಬಂತಹ ಒಂದು ತೀವ್ರವಾದಂತಹ ಒಂದು ಇಚ್ಛೆಗೆ ತೃಷ್ಣ ಎಂಬುದಾಗಿ ಕರೆದಿದ್ದಾರೆ. ಇಲ್ಲಿ ಕಾಮ ಎಂಬುದಾಗಿ ಕರೆದಿದ್ದಾನೆ ಭಗವಂತ. ಅಂದ್ರೆ ಮನುಷ್ಯನ ಪತನದ 3ನೇ ಮೆಟ್ಟಿಲು. ಮೊದಲನೇದು ವಿಷಯ ವಸ್ತುಗಳ ಚಿಂತನೆ, ಎರಡನೇದು ಅದರ ಪ್ರಾಪ್ತಿ, ಮೂರನೇದು ಅದು ತನಗೆ ಬೇಕೇ ಬೇಕು, ಯಾವಾಗಲೂ ಇರಬೇಕು ಅಂತಕ್ಕಂತಹ ಅತೀವವಾದಂತಹ ಬಯಕೆ. ಇದು 3 ಆದ್ಮೇಲೆ ಇದು ಮುಂದಿಂದು ಅನೇಕ ಕವಲುಗಳಾಗಿ ಒಡೆಯುತ್ತೆ. ತಾನು ಪಡೆದಂತಹ ವಸ್ತುವನ್ನ ರಕ್ಷಿಸಬೇಕು, ಯೋಗಕ್ಷೇಮ. ಆ ರಕ್ಷಣೆ ಮಾಡಲ್ಪಟ್ಟಂತಹ ವಸ್ತು ಇನ್ನೂ ಹೆಚ್ಚಾಗಿರ್ಬೇಕು, ಅದಕ್ಕೆ ಲೋಭ ಅಂತ ಹೇಳ್ತಾರೆ. ಲೋಭವನ್ನ ಮಾಡಿದಂತಹ ವಸ್ತುವಿನ ಮೇಲೆ ಮೋಹ ಉಂಟಾಗ್ತದೆ. ಇದು ಒಂದು ಮುಖವಾದಂತಹ ಶಾಖೆ. ಇನ್ನೊಂದು ಶಾಖೆ ಕೃಷ್ಣ ಇಲ್ಲಿ ಹೇಳ್ತಕ್ಕಂಥದ್ದು ಕ್ರೋಧ. ಕಾಮದಿಂದ ಕ್ರೋಧ ಅಂತ ಹೇಳಿದ್ದಾನೆ. ಕಾಮದಿಂದ ಲೋಭವೂ ಆಗ್ತದೆ, ಕಾಮದಿಂದ ಕ್ರೋಧವೂ ಆಗ್ತದೆ. ಹೇಗೆ? ನಾನು ಪಡೆದಂತಹ ವಸ್ತು ನನ್ನ ಜೊತೆಯಲ್ಲೇ ಇದ್ದು ಮತ್ತೆ ಮತ್ತೆ ಅದನ್ನ ಹೆಚ್ಚಳವಾಗಿ ನಾನು ಪಡೆಯುವಂತಹ ಪ್ರಯತ್ನ ಮಾಡ್ತಾ ಇದ್ರೆ ಅದಕ್ಕೆ ಹೆಸರು ಲೋಭ ಅಂತ. ನಾನು ಪಡೆದಂತಹ ವಸ್ತುವನ್ನ ಇನ್ನೊಬ್ಬರು ಅಪಹರಿಸ್ತಾರೆ ಎನ್ನತಕ್ಕಂತಹ ಭಾವ ಬಂದಾಗ ಭಯ. ಅಪಹರಿಸುವ ಶಂಕೆ ಯಾರ ಮೇಲೆ ಆಗ್ತದೋ ಅವ್ರ ಮೇಲೆ ದ್ವೇಷ. ಅಪಹರಿಸಿದರೆ ಅಥವಾ ವಿಘ್ನವಂತೂ ಉಂಟು ಮಾಡಿದ್ರೆ ಅವ್ರ ಮೇಲೆ ಕ್ರೋಧ. ಸೊ ಭಯ, ದ್ವೇಷ, ಕ್ರೋಧ ಇವೆಲ್ಲವೂ ಇನ್ನೊಂದು ಮುಖವಾದಂತಹ ವೃತ್ತಿ ಮನುಷ್ಯನಲ್ಲಿ ಜರುಗುತ್ತೆ. ಅಂದ್ರೆ ತನ್ನ ಸುಖಕ್ಕೆ ಅಡ್ಡಿಪಡಿಸುವಂತಹ ವ್ಯಕ್ತಿಯ ಮೇಲೆ ಬರತಕ್ಕಂತಹ ಒಂದು ಆಕ್ರೋಶ, ಕ್ರೋಧ. ಶಂಕರ ಭಗವತ್ಪಾದರು ಭಾಷ್ಯದಲ್ಲಿ ಕ್ರುದ್ಧೋ ಹಿ ಸನ್ ಮೂಢ ಗುರುಮಪಿ ಆಕ್ರೋಶಯತಿ ಅಂತ ಹೇಳ್ತಾರೆ. ಕ್ರೋಧವಂದಂತಹ ವ್ಯಕ್ತಿ ಮೂಢನಾಗ್ತಾನೆ, ಗುರುವನ್ನು ಕೂಡ ಬೈತಾನೆ ಅಂತ. ಈಗಿನ ಕಾಲದಲ್ಲಿ ಅದೇನು ದೊಡ್ಡ ವಿಷಯ ಅಲ್ವೇನೋ ಅಂತ ಯೋಚನೆ ಮಾಡಿ, ಅಪ್ಪ ಅಮ್ಮನಿಗೆ ಬೈಯೋದು, ಗುರುವಿಗೆ ಬೈಯೋದು ದೊಡ್ಡ ವಿಷಯ ಅಲ್ವೇನೋ ಅಂತ ಯೋಚನೆ ಮಾಡ್ಬೋದು. ಹಿಂದಿನ ಕಾಲದಲ್ಲಿ ಗುರುಮಪಿ ಆಕ್ರೋಶಯತಿ ಅಂತ ಹೇಳಿದ್ರೆ ದೇವರ ಮೇಲೆ ಕೋಪಗೊಳ್ತಾನೆ ಅನ್ನೋಕ್ಕಿಂತಲೂ ದೊಡ್ಡ ವಿಷಯ ಇದು ಅಂತ. ಗುರುವನ್ನ ಆ ದೃಷ್ಟಿಯಿಂದ ಆಧರಿಸುವಂತಹದ್ದು, ಗೌರವಿಸುವಂಥದ್ದು ನಮ್ಮ ಪರಂಪರೆ. ಗುರುರುಷ್ಟೇ ನ ಕಶ್ಚನ ಅಂತ. ಹರಿರುಷ್ಟೇ ಗುರುಸ್ತ್ರಾತ, ಗುರುರುಷ್ಟೇ ನ ಕಶ್ಚನ. ಹರಿ ಕೋಪಗೊಂಡ್ರೆ ಗುರು ಕಾಯ್ತಾನೆ, ಗುರು ಕೋಪಗೊಂಡ್ರೆ ಯಾರಿದ್ದಾರೆ ಕಾಯುವವರು? ಇಷ್ಟರ ಮಟ್ಟಿಗೆ ಗುರುವನ್ನ ಆಧರಿಸತಕ್ಕಂತಹ ಪರಂಪರೆಯಲ್ಲಿ ಕ್ರೋಧ ಬಂದಾಗ ಅವನು ತನ್ನ ಗುರುವನ್ನೇ ಬೈಬಹುದು. ಗುರುವನ್ನು ಬೈತಾನೆ ಅಂದ್ರೆ ಅಷ್ಟರ ಮಟ್ಟಿಗೆ ವಿವೇಕ ನಷ್ಟವಾಗ್ತದೆ ಅಂತ. ಈ ಎಲ್ಲಾ ಭಾವನಾ ವಿಶೇಷಗಳು ಕೂಡ ನಮ್ಮ ವಿವೇಕವನ್ನು ಅಪಹರಿಸಿ ಬಿಡ್ತದೆ. ಅದಕ್ಕೆ ಸಮ್ಮೋಹ ಅಂತ ಕರೆದಾನೆ ಭಗವಂತ.
ಕ್ರೋಧಾತ್ ಭವತಿ ಸಮೋಹ. ಸಮೋಹ ಅಂತ ಹೇಳಿದ್ರೆ ವಿವೇಕ ನಷ್ಟವಾಗುವುದು ಅಂತ ಅರ್ಥ. ಅದು ಕಾಮದಿಂದಲೂ ಆಗ್ತದೆ, ಕ್ರೋಧದಿಂದಲೂ ಆಗ್ತದೆ, ಲೋಭದಿಂದಲೂ ಆಗ್ತದೆ, ದ್ವೇಷದಿಂದಲೂ ಆಗ್ತದೆ, ಮಮಕಾರದಿಂದಲೂ ಆಗ್ತದೆ. ಈ ಎಲ್ಲ ಭಾವ ವಿಶೇಷಗಳು ನಮ್ಮ ಅಂತಃಕರಣದಲ್ಲಿ ತೋರಿಕೊಂಡಾಗ ಬುದ್ಧಿಯನ್ನು ಕವಿದು ಬಿಡುತ್ತದೆ, ಮುಚ್ಚಿ ಬಿಡುತ್ತದೆ. ಮನುಷ್ಯನಿಗೆ ತಾನು ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ, ಹುಚ್ಚಿನಾಗಿ ಬಿಡ್ತಾನೆ. ಕಾಮಾವೇಶ, ಅದಕ್ಕೆ ಕಾಮದ ಆವೇಶ ಆದಾಗ ಸರಿ ಯಾವುದು ತಪ್ಪು ಯಾವುದು ಎನ್ನುವುದೇ ಗೊತ್ತಾಗ್ತಾನ. ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತ ಹೇಳ್ತಾನೆ. ಭಯ, ಲಜ್ಜೆ ಎಲ್ಲವೂ ಹೊರಟು ಹೋಗ್ಬಿಡುತ್ತದೆ. ಕ್ರೋಧ ಬಂದಾಗ ಸರಿ ಯಾವುದು ತಪ್ಪು ಯಾವುದು ಗೊತ್ತಾಗಲ್ಲ. ಲೋಭದಲ್ಲಿಯೂ ಅಷ್ಟೇ, ಪಾಪ ಯಾವುದು ಪುಣ್ಯ ಯಾವುದು, ಧರ್ಮ ಯಾವುದು ಅಧರ್ಮ ಯಾವುದು ವಿವೇಕ ನಷ್ಟವಾಗ್ತದೆ. ಮಮಕಾರ ಅತಿಯಾದಾಗ, ನನ್ನವರು ಪರರವರು ಅಂತಕ್ಕಂತಹ ಭೇದ ಉಂಟಾದಾಗ ಅಲ್ಲಿಯೂ ಕೂಡ ಮನುಷ್ಯನಲ್ಲಿ ವಿವೇಕ ನಷ್ಟವಾಗ್ತದೆ. ಅದಕ್ಕೆ ಕ್ರೋಧಾತ್ ಭವತಿ ಸಮೋಹ, ಸಮ್ಯಕ್ ಮೋಹ, ಮೂಢ ಅಂತ ಅರ್ಥ. ಅವನು ಅವಿವೇಕಿ ಆಗ್ತಾನೆ. ಅವಿವೇಕದ ಮುಂದಿನ ಫಲ ಏನಪ್ಪಾ ಅಂದ್ರೆ ಸ್ಮೃತಿ ವಿಭ್ರಮ. ಸ್ಮೃತಿ ಅಂದ್ರೆ ನೆನಪು ಅಂತ ಅರ್ಥ. ನೆನಪು ಹೊರಟೋಗ್ತದೆ. ಅಂದ್ರೆ ಕಾಮ ಕ್ರೋಧ ಜಾಸ್ತಿ ಆದವನಿಗೆ ಮೆಮೊರಿ ಪವರ್ ಹೊರಟೋಗ್ತದೆ ಅಂತ ಅರ್ಥದಲ್ಲಿಯ ಹಾಗಲ್ಲ. ಇದಕ್ಕೆ ಭಾಷ್ಯ ಗ್ರಂಥಗಳನ್ನ ನಾವು ಆಶ್ರಯಿಸಬೇಕು. ಶಂಕರ ಭಗವತ್ಪಾದರು ಹೇಳ್ತಾರೆ, ಸ್ಮೃತಿ ಎನ್ನುವ ಶಬ್ದಕ್ಕೆ ಶಾಸ್ತ್ರ ಆಚಾರ್ಯ ಉಪದೇಶಾಹಿತ ಸಂಸ್ಕಾರ ಜನಿತಾಯ ಸ್ಮೃತೇ. ಶಾಸ್ತ್ರ ಆಚಾರ್ಯ ಉಪದೇಶದಿಂದ ಉಂಟಾದಂತಹ ಸಂಸ್ಕಾರದಿಂದ ಒಂದು ಸ್ಮೃತಿ, ಒಂದು ನೆನಪು ನಮ್ಗೆ ಇರ್ತದೆ. ಲೌಕಿಕ ವಿಷಯವಾದಂತಹ ಸ್ಮೃತಿ ನಮ್ಗಿರುತ್ತೆ, ಅದು ವಿಶೇಷ ಅಲ್ಲ, ಎಲ್ರಿಗೂ ಇರುತ್ತೆ. ಆದ್ರೆ ಶಾಸ್ತ್ರ ಆಚಾರ್ಯ ಉಪದೇಶದಿಂದ ಹುಟ್ಟಿದಿರತಕ್ಕಂತಹ ಒಂದು ಸ್ಮೃತಿ ಏನಿದೆ ಅದು ಬಹಳ ಮುಖ್ಯವಾಗ್ತದೆ. ಅನೇಕ ವರ್ಷಗಳ ಕಾಲ ಗುರುವಿನ ಸಮೀಪದಲ್ಲಿ ಕುಳಿತುಕೊಂಡು ಶಾಸ್ತ್ರವನ್ನ ನಾವು ಅಧ್ಯಯನ ಮಾಡಿ ನಮ್ಮ ಜೀವನ ಹೇಗಿರಬೇಕು, ಗುರಿ ಏನು, ದಾರಿ ಏನು, ಇವೆಲ್ಲ ಜ್ಞಾನವನ್ನು ಗಳಿಸಿಕೊಂಡು ಪ್ರಸಂಗ ಬಂದಾಗ ನಮ್ಮ ಬುದ್ಧಿಯಲ್ಲಿ ಅದು ನೆನಪಿಗೆ ಬರ್ತದೆ. ನಮಗೆ ದಾರಿಯನ್ನು ತೋರಿಸ್ತಕ್ಕಂತಹ ಜ್ಞಾನಚಕ್ಷು, ಜ್ಞಾನ ದೀವಟಿಗೆ ಶಾಸ್ತ್ರಾಚಾರ್ಯ ಉಪದೇಶದಿಂದ ಜನಿಸಿದಂತಹ ಒಂದು ವಿವೇಕ. ಅದು ಮನುಷ್ಯ ಕಳ್ಕೊಳ್ತಾನೆ. ಕಾಮಾವೇಶವೋ ಕ್ರೋಧಾವೇಶವೋ ಲೋಭಾವೇಶವೋ ಆದಾಗ ಮೋಹ ಉಂಟಾದ ತಕ್ಷಣ ಗುರುಶಾಸ್ತ್ರ ಉಪದೇಶದಿಂದ ಗಳಿಸಿದಂತಹ ಒಂದು ಸ್ಮೃತಿ ಹೊರಟು ಹೋಗ್ತದೆ. ಸ್ಮೃತಿ ಹೊರಟು ಹೋದ ಮೇಲೆ ಏನಾಗ್ತದೆ, ಸ್ಮೃತಿನಾಶಾತ್ ಏನು ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ಸ್ಮೃತಿ ನಾಶ ಆಗುವುದು ಅನ್ನೋ ಶಬ್ದಕ್ಕೆ ಅರ್ಥ ಸ್ಮೃತಿ ಉತ್ಪತ್ತಿ ನಿಮಿತ್ತ ಪ್ರಾಪ್ತವು ಅನುತ್ಪತ್ತಿ ಅಂತ ಬರ್ತಿದೆ. ಯಾವಾಗ ನಮ್ಗೆ ನೆನಪು ಆಗ್ಬೇಕಿತ್ತು ಅವಾಗ ನೆನಪು ಆಗಲ್ಲ. ನಾನು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಹೇಗಿರ್ಬೇಕು ಹೇಗಿರ್ಬಾರ್ದು ಅಂತಕ್ಕಂತಹ ಜ್ಞಾನವನ್ನ ಗುರುಶಾಸ್ತ್ರದಿಂದ ಏನು ಗಳಿಸಿದ್ದೇವೆ ಅದು ಸಂದರ್ಭಕ್ಕೆ ಒದಗಿದಾಗ ನಮಗೆ ಸಿಗೋಲ್ಲ. ಅದೇ ಸ್ಮೃತಿ ನಾಶ ಅನ್ನೋ ಶಬ್ದಕ್ಕೆ ಅರ್ಥ. ಸ್ಮೃತಿ ಉತ್ಪತ್ತಿ ನಿಮಿತ್ತ ಪ್ರಾಪ್ತವು ಅನುತ್ಪತ್ತಿ. ಆ ನೆನಪಾಗಬೇಕಾಗಿರೋ ಸಮಯದಲ್ಲಿ ನೆನಪಾಗದೇ ಇರೋದು. ಇದು ಯಾಕಾಗ್ತದೆ? ಮೋಹದಿಂದ ಆಗ್ತದೆ. ಸಮೋಹದಿಂದ ಸ್ಮೃತಿ ನಾಶವಾಗ್ತದೆ. ಸ್ಮೃತಿ ಭ್ರಂಶ, ಸ್ಮೃತಿ ವಿಭ್ರಮ ಅಂತ ಕರೆದಿದ್ದಾನೆ. ಸ್ಮೃತಿ ಹೊರಟು ಹೋಗುವುದು ಅಂತ. ಆ ಸ್ಮೃತಿ ಭ್ರಂಶವಾದ್ರೆ ಬುದ್ಧಿ ನಾಶವಾಗ್ತದೆ ಅಂತ ಹೇಳ್ತಿದ್ದಾನೆ. ಬುದ್ಧಿ ನಾಶ ಎನ್ನುವ ಶಬ್ದಕ್ಕೂ ಏನರ್ಥ? ಬುದ್ಧಿಯೇ ಇರುವುದಿಲ್ಲ ಅಂತ ಅರ್ಥವಾ? ಆಗಲ್ಲ. ಬುದ್ಧಿಯೇ ಮಂಕಾಗ್ತದೆ, ಹೊರಟು ಹೋಗ್ತದೆ ಎಂಬ ಅರ್ಥದಲ್ಲಿ ಹೇಳಿಲ್ಲ. ಬುದ್ಧಿನಾಶ ಎನ್ನುವ ಶಬ್ದಕ್ಕೆ ಶಂಕರ ಭಗವತ್ಪಾದರು ಹೇಳ್ತಾರೆ, ಕಾರ್ಯಾಕಾರ್ಯ ವಿಷಯ ವಿವೇಕ ಅಯೋಗ್ಯತಾ ಅಂತಃಕರಣಸ್ಯ ಬುದ್ಧೇ ನಾಶ ಅಂತ. ಈ ಕಾಮಕ್ರೋಧಾದಿಗಳ ಆವೇಶವ ಪದೇ 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 ಒಬ್ಬ ವ್ಯಕ್ತಿಗೆ ಆಗ್ತಾ ಇದೆ ಅಂತ ಆದ್ರೆ, ವಿಷಯ ವಸ್ತುಗಳ ಸಂಘದಲ್ಲಿಯೇ ತನ್ನ ಜೀವನವನ್ನ ಕಳೀತಿದ್ದಾನೆ, ಪರಮ ಲೌಕಿಕ ಪ್ರಾಪಂಚಿಕ ಅಂತ ನಾವು
ಬುದ್ಧಿ ನಾಶವಾಗ್ತದೆ ಅವನಿಗೆ. ಕಾರ್ಯಕಾರ್ಯ ವಿಷಯ ವಿವೇಕ ಅಂತಃಕರಣಸ್ಯ ಅಯೋಗ್ಯತಾ. ಯಾವ ಒಂದು ಮನಸ್ಸು ಬುದ್ಧಿಯೇ ಕಾರ್ಯಕಾರ್ಯ ವಿವೇಕ ಅನ್ನುವಂಥದ್ದು ಇರ್ತದೋ ಅವನಿಗೆ ಮನುಷ್ಯ ಅಂತ ಕರೆಯೋದು. ಮನಸಾ ಸೀವ್ಯತೆ ಇತಿ ಮನುಷ್ಯ. ಮನಸ್ಸಿನಿಂದ ಸಂಬಂಧವನ್ನ ಕಲ್ಪಿಸುವುದರಿಂದ ಮನುಷ್ಯ ಅಂತ ಒಂದು ವ್ಯುತ್ಪತ್ತಿ ಅರ್ಥ. ಆದರೆ ಶ್ರದ್ಧಾ ಮತ್ತು ಮನುವಿನ ಸಂತತಿ ನಾವು ಮನುಷ್ಯರು. ಆ ಮನು ಮತ್ತು ಶ್ರದ್ಧೆ, ಮನು ಅಂದ್ರೆ ಮನನಾತ್, ಮನನ ಮಾಡುವ ಸಾಮರ್ಥ್ಯ, ವಿಚಾರ ಮಾಡುವ ಸಾಮರ್ಥ್ಯ. ಶ್ರದ್ಧೆ ಭಗವಂತನಲ್ಲಿ, ಶಾಸ್ತ್ರಗಳಲ್ಲಿ ಅಸ್ತಿತ್ವ ಬುದ್ಧಿ, ಆಸ್ತಿಕ್ಯ ಬುದ್ಧಿ, ಶ್ರದ್ಧೆ ಅಂತ ಹೆಸರು. ಆ ಶ್ರದ್ಧಾ ಮತ್ತು ಮನನ ಮಾಡತಕ್ಕಂತಹ ವಿವೇಕ, ಇದು ಎರಡೂ ನಷ್ಟವಾದ್ರೆ ಅವನಿಗೆ ಮನುಷ್ಯ ಅಂತ ಹೇಗೆ ಕರೆಯೋದು? ಬುದ್ಧಿನಾಶಾತ್ ಪ್ರಣಶ್ಯತಿ. ಯಾವನಿಗೆ ಬುದ್ಧಿನಾಶವಾಗ್ತದೋ, ಕಾರ್ಯಕಾರ್ಯ ವಿವೇಕವ ಉಂಟು ಮಾಡತಕ್ಕಂಥ ಅಂತಃಕರಣವಿರುವುದಿಲ್ಲವೋ ಅವನು ನಾಶವಾಗ್ತಾನೆ. ನಾಶವಾಗ್ತಾನೆ ಅಂದ್ರೆ ಸತ್ತೋಗ್ತಾನೆ ಅಂತ ಅರ್ಥದಲ್ಲ ಅಲ್ಲ. ಇಲ್ಲಿ ನಾಶವಾಗ್ತಾನೆ ಅನ್ನೋ ಶಬ್ದಕ್ಕರ್ಥ ತಾವದೇವ ಹಿ ಪುರುಷ ಯಾವತ್ ಅಂತಃಕರಣಂ ತದೀಯಂ ಕಾರ್ಯಕಾರ್ಯ ವಿವೇಕ ಯೋಗ್ಯಂ ತದಯೋಗ್ಯತ್ವೇ ನಷ್ಟ ಏವ ಪುರುಷೋ ಭವತಿ ಪುರುಷಾರ್ಥ ಅಯೋಗ್ಯ ಭವತಿ ಅಂತ ಶಂಕರ ಭಗವತ್ಪಾದರು ಹೇಳ್ತಾರೆ. ಅಂದ್ರೆ ಮನುಷ್ಯ ಅಂತ ಎಲ್ಲಿವರೆಗೆ ಕರಿಬಹುದು ಒಬ್ಬನಿಗೆ? ತಾವದೇವ ಹಿ ಪುರುಷ ಯಾವತ್ ಅಂತಃಕರಣಂ ತದೀಯಂ ಕಾರ್ಯಕಾರ್ಯ ವಿವೇಕ ಯೋಗ್ಯಂ. ಯಾವನಿಗೆ ಮಾಡಬೇಕಾದ್ದು ಮಾಡಬಾರದ್ದು ಎನ್ನುವಂತಹ ವಿವೇಕವುಳ್ಳ ಮನಸ್ಸು ಅಥವಾ ಅಂತಃಕರಣ ಇರ್ತದೋ ಅಂಥವನಿಗೆ ಪುರುಷ ಅಂತ ಕರಿಬಹುದು. ಅದೇ ಹೊರಟು ಹೋದ ಮೇಲೆ ತಾನೇನು ಮಾಡಬೇಕು ತಾನೇನು ಮಾಡಬಾರದು ಅನ್ನುವ ವಿವೇಕವೇ ಇಲ್ಲದ ಮೇಲೆ ಅವನು ನಷ್ಟವಾದ ಹಾಗೆ, ಅವನು ಮನುಷ್ಯತ್ವದಿಂದ ನಷ್ಟವಾದ ಹಾಗೆ. ಯಾಕೆ ಅಂದ್ರೆ ಶಂಕರ ಭಗವತ್ಪಾದರು ಸರಿಯಾಗಿ ಬರೀತಾರೆ, ಪುರುಷಾರ್ಥ ಅಯೋಗ್ಯ ಭವತಿ. ಪುರುಷಾರ್ಥಕ್ಕೆ ಅವನು ಅಯೋಗ್ಯನಾಗ್ತಾನೆ. ಪುರುಷಾರ್ಥ ಅಂದ್ರೇನು? ಧರ್ಮ ಅರ್ಥ ಕಾಮ ಮೋಕ್ಷ. ಧರ್ಮದಿಂದ ಅರ್ಥಕಾಮವನ್ನು ಪಡೆದು ಅದರಿಂದ ಮೋಕ್ಷಕ್ಕೆ ಹೋಗತಕ್ಕಂಥದ್ದು ಮನುಷ್ಯನಾದವನ ಪ್ರತಿಯೊಬ್ಬನ ಕರ್ತವ್ಯ. ಮನುಷ್ಯತ್ವ ನಮಗೆ ಸಿಕ್ಕಿರುವುದೇ ಅದಕ್ಕೋಸ್ಕರವಾಗಿ. ಮನುಷ್ಯನಾಗಿ ಹುಟ್ಟಿರುವುದು ವಿಷಯ ಭೋಗವನ್ನು ಭೋಗಿಸಿ ಒಂದು ದಿವಸ ಸತ್ತು ಹೋಗ್ಲಿಕ್ಕೆ ಅಲ್ಲ. ಮನುಷ್ಯನ ಗುರಿ ಏನು? ಶಾಸ್ತ್ರಗಳು ಪದೇ ಪದೇ ಹೇಳ್ತವೆ, ಧರ್ಮದಿಂದ ಅರ್ಥಕಾಮವನ್ನು ಗಳಿಸಿ, ಅದಕ್ಕೇನು ಹೇಳ್ತಾರೆ? ಪ್ರವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗದಿಂದ ತನ್ನ ಕರ್ತವ್ಯವನ್ನ ಪೂರೈಸಿಕೊಂಡ ಮೇಲೆ ತುರಿಯಾಶ್ರಮವನ್ನು ಸ್ವೀಕರಿಸಿ, ಚತುರ್ಥಾಶ್ರಮವನ್ನು ಸ್ವೀಕರಿಸಿ ಮೋಕ್ಷಕ್ಕಾಗಿ ಪ್ರಯತ್ನವನ್ನ ಮಾಡಬೇಕು. ಮುಕ್ತನಾಗಿ ದೇಹವನ್ನು ಬಿಡಬೇಕು. ಈ ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ಹೆಸರು ಚತುರ್ವಿಧ ಪುರುಷಾರ್ಥ ಎಂಬುದಾಗಿ ಹೇಳ್ತಾರೆ. ಈ ಪುರುಷಾರ್ಥವನ್ನ ಗಳಿಸುವುದಕ್ಕಾಗಿ ಮನುಷ್ಯ ಜನ್ಮ ಇರುವುದು. ಒಂದೊಮ್ಮೆ ಮೋಕ್ಷ ಪ್ರಾಪ್ತಿ ಆಗದೇ ಇದ್ರೂ ಕೂಡ ಈ ಜನ್ಮದಲ್ಲಿ ಧರ್ಮದಿಂದ ಅರ್ಥಕಾಮ ಗಳಿಸ್ತಕ್ಕಂತಹ ಒಂದು ಜೀವನ ನಮ್ಮದಾಗಬೇಕು. ಆ ಧರ್ಮವೇ ಇಲ್ಲದ ಅಧರ್ಮವೋ ಪಾಪವೋ ಲೆಕ್ಕಿಸದೆ ವಿಷಯ ಭೋಗವನ್ನು ಭೋಗಿಸುತ್ತಾ ಜೀವನವನ್ನು ಜೀವಿಸುವುದು ಅದು ಮನುಷ್ಯತ್ವ ಅಲ್ಲ ಎಂಬುದಾಗಿ ಶಾಸ್ತ್ರದ ನಿರ್ಣಯ. ಪುರುಷಾರ್ಥಕ್ಕೆ ಅಯೋಗ್ಯನಾದಂತಹ ವ್ಯಕ್ತಿ ನಷ್ಟವಾದ ಹಾಗೆ, ಪತನವಾದ ಹಾಗೆ, ಅವನಿಗೆ ಉದ್ಧಾರಕ್ಕೆ ದಾರಿಯೇ ಇಲ್ಲ ಎಂಬುದಾಗಿ. ಈ ರೀತಿಯಾಗಿ ಒಂದು 7 ಮೆಟ್ಟಿಲುಗಳಲ್ಲಿ ಸಪ್ತ ಸೋಪಾನ ಎಂಬುದಾಗಿ ಕರೆಯಬಹುದು ಒಬ್ಬ ಮನುಷ್ಯನ ಪತನವಾಗುತ್ತದೆ ಎಂಬುದಾಗಿ ಬಹಳ ಸುಂದರವಾಗಿ ಭಗವಂತ ವರ್ಣಿಸಿದ್ದನ್ನ ನೋಡ್ತೇವೆ. ಇದಾದ ಮೇಲೆ ಮುಂದಿನ ಶ್ಲೋಕಗಳಲ್ಲಿ ಒಬ್ಬನ ಉದ್ಧಾರ ಹೇಗೆ ಆಗುತ್ತದೆ ಎಂಬುದಾಗಿ ವರ್ಣಿಸ್ತಾನೆ ಭಗವಂತ. ಶ್ಲೋಕ ಸಂಖ್ಯೆ 64ರಿಂದ ಅವನು ಬಹಳ ಸುಂದರವಾಗಿ ಒಬ್ಬ ಸಾಧಕನ ಉದ್ಧಾರ ಹೇಗಾಗುತ್ತದೆ ಎಂಬುದನ್ನು ವರ್ಣಿಸಿದ್ದಾನೆ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿಃ ಪರ್ಯವತಿಷ್ಠತೆ ನಾಸ್ತಿ ಬುದ್ಧಿರಯುಕ್ತಸ್ಯ
न चायुक्तस्य भावना न चाभावयतः शान्तिः अशान्तस्य कुतः सुखम् इन्द्रियाणां हि चरतां यन्मनोनुविधीयते तदस्य हरति प्रज्ञां वायुर्नावमिवाम्भसि तस्माद्यस्य महाबाहो निगृहीतानि सर्वशः इन्द्रियाणीन्द्रियार्थेभ्यः तस्य प्रज्ञा प्रतिष्ठिता। 64, 66, 67, 68 ಈ 5 ಶ್ಲೋಕಗಳಲ್ಲಿ ಒಬ್ಬ ಸಾಧಕನ ಧ್ಯಾನ ಅನ್ನುವಂಥದ್ದು ಹೇಗೆ ಆಗ್ತದೆ ಎನ್ನುವುದನ್ನು ವರ್ಣಿಸಿದ್ದಾನೆ. 2 ಶ್ಲೋಕಗಳಲ್ಲಿ 62 ಮತ್ತು 63ರಲ್ಲಿ ಒಬ್ಬನ ಪತನ ಹೇಗಾಗ್ತದೆ, ಸಪ್ತ ಸೋಪಾನಗಳಲ್ಲಿ ಹೇಗೆ ಕೆಳಗೆ ಬೀಳ್ತಾನೆ ಎಂಬುದಾಗಿ ವರ್ಣಿಸಿದರೆ, ಮುಂದಿನ ಶ್ಲೋಕಗಳಲ್ಲಿ ಒಬ್ಬನ ಸಾಧಕನ ಉದ್ಧಾರ ಹೇಗೆ ಆಗ್ತದೆ ಅಂತ ನೋಡಿ. ಇದೆಲ್ಲ ವಿಷಯಗಳು ಸ್ಥಿತಪ್ರಜ್ಞನ ಲಕ್ಷಣದಲ್ಲಿ ಚರ್ಚಿತವಾದ ವಿಷಯ. ಸ್ಥಿತಪ್ರಜ್ಞನ ಲಕ್ಷಣವನ್ನ ಆರಂಭದಲ್ಲಿ ಹೇಳಿದ ಮೇಲೆ ಈ ಶ್ಲೋಕಗಳಲ್ಲಿ ಧ್ಯಾಯತೋ ವಿಷಯಾನ್ ಪುಂಸದಿಂದ ಆರಂಭ ಮಾಡಿ 68ನೇ ಶ್ಲೋಕದ ತನಕ ಸ್ಥಿತಪ್ರಜ್ಞನಾಗುವುದಕ್ಕೆ ಮನುಷ್ಯ ಮಾಡಬೇಕಾದ ಸಾಧನೆಯನ್ನು ಕುರಿತು ಹೇಳ್ತಿದ್ದಾನೆ. ಅದರಲ್ಲಿ ಒಂದು ಸಕಾರಾತ್ಮಕವಾಗಿ ಹೇಳುವುದು, ಇನ್ನೊಂದು ನಕಾರಾತ್ಮಕವಾಗಿ ಹೇಳುವುದು ಅಂತ 2 ವಿಧ. ರಾಮವತ್ ವರ್ತಿತವ್ಯಂ, ರಾವಣವತ್ ನ ವರ್ತಿತವ್ಯಂ, 2 ರೀತಿಯಲ್ಲೂ ಹೇಳಬೇಕು. ಒಂದು ವ್ಯಾಲ್ಯೂವನ್ನು ನಾವು ಉಪದೇಶ ಮಾಡಬೇಕಾದ್ರೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ 2 ತಿಳಿಸಿಕೊಡಬೇಕು. ರಾವಣನ ಹಾಗೆ ವರ್ತಿಸಬೇಡ, ರಾಮನ ಹಾಗೆ ವರ್ತಿಸು. ದುರ್ಯೋಧನನ ಹಾಗೆ ವರ್ತಿಸಬೇಡ, ಧರ್ಮರಾಜನ ಹಾಗೆ ವರ್ತಿಸು. ಈ 2 ರೀತಿಯಿಂದ ನಾವು ತಿಳಿಸಿಕೊಟ್ಟಾಗ ನಾವು ಯಾವ ರೀತಿ ಮಾಡಬಾರದು, ಏನನ್ನು ಮಾಡಬೇಕು ಎಂಬುದು ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಭಗವಂತ ಇಂದ್ರಿಯ ನಿಗ್ರಹವನ್ನ ಮಾಡಿ ಮನೋನಿಗ್ರಹವನ್ನ ಮಾಡಿ ಎಂಬುದನ್ನ ಹೇಗೆ ಹೇಳ್ತಿದ್ದಾನೆ ಅಂದ್ರೆ, ಇಂದ್ರಿಯ ನಿಗ್ರಹ ಮನೋನಿಗ್ರಹ ಮಾಡದೆ ಇದ್ದರೆ ನಮಗೆ ಏನಾಗುತ್ತದೆ ಅಂತ ನಕಾರಾತ್ಮಕವಾಗಿ ತಿಳಿಸಿ ಮುಂದಿನ ಶ್ಲೋಕಗಳಲ್ಲಿ ಸಕಾರಾತ್ಮಕವಾಗಿ ತಿಳಿಸ್ತಾನೆ. ಯಾರು ಇಂದ್ರಿಯ ನಿಗ್ರಹವನ್ನ ಮನೋನಿಗ್ರಹವನ್ನ ಮಾಡ್ತಾರೋ ಅದಕ್ಕೆ ಹೆಸರು ಶಮ ಮತ್ತು ದಮ. ಇದು ಬಹಳ ಮುಖ್ಯವಾದ ಸಾಧನೆ. ನಿಧಿಧ್ಯಾಸನದ ಕಾಲದಲ್ಲಿ ಆತ್ಮಾನುಸಂಧಾನ ಮಾಡುವ ಸಮಯದಲ್ಲಿ ತನ್ನ ಇಂದ್ರಿಯಗಳ ಮೇಲೆ ಮನಸ್ಸಿನ ಮೇಲೆ ಹಿಡಿತವನ್ನ ಇಟ್ಟುಕೊಂಡಿದ್ರೆ ಮಾತ್ರವೇ ನಿಧಿಧ್ಯಾಸನ ಸಾಧ್ಯವಾಗ್ತದೆ. ಆದ್ರಿಂದ ಈ 2 ವ್ಯಾಲ್ಯೂವನ್ನ, ಈ 2 ಜ್ಞಾನ ಸಾಧನೆಯನ್ನ ಭಗವಂತ ಒತ್ತಿ ಹೇಳಿದ್ದಾನೆ. ನಕಾರಾತ್ಮಕವಾಗಿ ಅದರ ಪತನದ ಶೈಲಿಯನ್ನು ವಿವರಿಸಿದ ಮೇಲೆ ಮುಂದಿನ ಶ್ಲೋಕಗಳಲ್ಲಿ ಸಕಾರಾತ್ಮಕವಾಗಿ ಉದ್ಧಾರದ ಹಾದಿಯನ್ನ ವರ್ಣಿಸ್ತಾ ಇದ್ದಾನೆ. ಏನು ಹೇಳ್ತಾನೆ? ತು, ವ್ಯಾವೃತ್ತಿ ಅರ್ಥದಲ್ಲಿ ತು ಎನ್ನುವ ಶಬ್ದವನ್ನು ಬಳಸ್ತಾರೆ. ಅಂದ್ರೆ ಈ ಹಿಂದಿನ ಶ್ಲೋಕಗಳಲ್ಲಿ ಒಬ್ಬನ ಪತನವನ್ನು ಹೇಳಿ ಆದ ಮೇಲೆ ಯಾವ ವ್ಯಕ್ತಿ ಇಂದ್ರಿಯಗಳನ್ನು ನಿಗ್ರಹಿಸಿದಾನೋ, ಮನಸ್ಸನ್ನು ನಿಗ್ರಹಿಸಿದಾನೋ ಅವನ ಜೀವನ ಹೇಗಿರ್ತದೆ ಅಂತ ತಿಳಿಸುವುದಕ್ಕೆ ತು ಎನ್ನುವ ಶಬ್ದವನ್ನು ಬಳಸಿ ವಿಧೇಯಾತ್ಮ ರಾಗದ್ವೇಷ ವಿಯುಕ್ತೈ ಆತ್ಮವಶ್ಯೈ ಇಂದ್ರಿಯೈ ವಿಷಯಾನ್ ಚರನ್ ಪ್ರಸಾದಂ ಅಧಿಗಚ್ಚತಿ ಎನ್ನುವುದು ಅನ್ವಯ. ವಿಧೇಯಾತ್ಮನು ಯಾವನಿದ್ದಾನೋ, ಇಲ್ಲಿ ವಿಧೇಯಾತ್ಮ ಅಂದ್ರೆ ನಿಧಿಧ್ಯಾಸನದ ಸಾಧನೆಯನ್ನು ಮಾಡತಕ್ಕಂತಹ ಯತಿ ಸಾಧಕ. ವಿಧೇಯಾತ್ಮ ಅಂದ್ರೆ ಇಂದ್ರಿಯ ಮನಸ್ಸುಗಳನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡವನು. ವಿಷಯವನ್ನ ಚಿಂತಿಸಿದರೆ ಮನುಷ್ಯನ ಪತನವಾಗ್ತದೆ. ವಿಷಯ ಚಿಂತನೆ ಮಾಡಿಕೊಡುದು, ಆ ಮನಸ್ಸನ್ನ ಪರಮಾತ್ಮ ಚಿಂತನೆಯಡೆಗೆ ನಾನು ಹರಿಸಬೇಕು ಎನ್ನುವ ವಿವೇಕದಿಂದ ತನ್ನ ಮನಸ್ಸಿನಲ್ಲಿ ಬರತಕ್ಕಂತಹ ಬಗೆ ಬಗೆಯಾದಂತಹ ನಕಾರಾತ್ಮಕ ವೃತ್ತಿಗಳನ್ನ ಹಿಮ್ಮೆಟ್ಟಿಸಿ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳನ್ನ, ಕಾಮವನ್ನ ತೃಪ್ತಿಯಿಂದಲೂ, ಕ್ರೋಧವನ್ನ ಕ್ಷಮೆಯಿಂದಲೂ, ಲೋಭವನ್ನ ದಾನದಿಂದಲೂ, ಮೋಹವನ್ನ ವಿವೇಕದಿಂದಲೂ, ಮದವನ್ನ ವಿನಯದಿಂದಲೂ, ಮತ್ಸರವನ್ನ ಅಭಿಮಾನದಿಂದಲೂ ಜಯಿಸಿ
ತನ್ನ ಮನಸ್ಸನ್ನ ಪ್ರಶಾಂತವಾಗಿಟ್ಟುಕೊಂಡು ಇಂದ್ರಿಯಗಳಿಗೆ ಒಂದು ಶಿಸ್ತನ್ನ ನಿರಂತರವಾಗಿ ಹೆಸರು ವಿಧೇಯಾತ್ಮ. ನಿಧಿಧ್ಯಾಸನದಲ್ಲಿ ನಿರತನಾದಂತಹ ಸಾಧಕ ಎಂಬುದು ಅರ್ಥ. ಆದ್ರಿಂದ ಆ ಸಾಧಕನು ಹೇಗೆ ಉದ್ಧಾರ ಆಗ್ತಾನೆ ಅಂದ್ರೆ ರಾಗದ್ವೇಷ ವಿಯುಕ್ತನಾಗಿ ಬದುಕ್ತಾನೆ. ಇದೇ ಪ್ರಪಂಚದಲ್ಲಿರ್ತಾನೆ, ಇದೇ ಸಂಸಾರದಲ್ಲಿರ್ತಾನೆ, ಇದೇ ಜನರೊಡನೆ ವ್ಯವಹರಿಸ್ತಾನೆ. ಅಜ್ಞಾನಿಗೂ ಜ್ಞಾನಿಗೂ ಅಥವಾ ಸಾಧಕನಿಗೂ ವ್ಯತ್ಯಾಸ ಇಷ್ಟೇ, ಒಬ್ನು ರಾಗದ್ವೇಷ ಭರಿತನಾಗಿರ್ತಾನೆ, ಇನ್ನೊಬ್ನು ರಾಗದ್ವೇಷ ರಹಿತನಾಗಿರ್ತಾನೆ. ರಾಗ ದ್ವೇಷ ನೋಡಿ, ಈ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತ ಅರಿಷಡ್ ವರ್ಗಗಳನ್ನ ಸಂಕ್ಷೇಪ ಮಾಡಿದ್ರೆ ಒಂದೇ ಶಬ್ದ, ಎರಡು ಶಬ್ದದಲ್ಲಿ ಹೇಳ್ಬೋದು ರಾಗ ದ್ವೇಷ ಅಂತ. ರಾಗ ಅಂದ್ರೆ ಬೇಕು ಬೇಕು ಅಂತಕ್ಕಂಥ ಬಯಕೆ. ದ್ವೇಷ ಅಂದ್ರೆ ಯಾವ ವಸ್ತು ನನಗೆ ದುಃಖ ಕೊಡ್ತದೋ ಅದ್ರ ಮೇಲೆ ಅದನ್ನ ತೊಲಗಿಸಬೇಕು, ದೂರ ಮಾಡಬೇಕು ಅಂತಕ್ಕಂಥ ಮನೋವೃತ್ತಿ. ಸುಖ ಕೊಡುವ ವಸ್ತುವನ್ನ ಇಚ್ಛೆಗೆ ರಾಗ, ದುಃಖ ಕೊಡುವ ವಸ್ತುವನ್ನ ದೂರ ಮಾಡುವ ಇಚ್ಛೆಗೆ ಹೆಸರು ದ್ವೇಷ. ಆದ್ರೆ ಮನಸ್ಸಿನ ಎಲ್ಲಾ ದೋಷಗಳನ್ನ ಎರಡೇ ಶಬ್ದದಲ್ಲಿ ಹೇಳುವ ರಾಗದ್ವೇಷ ಅಂತ. ಸಾಧಕನಾದವನು ಈ ರಾಗದ್ವೇಷ ರಹಿತನಾಗಿರ್ತಾನೆ. ಯಾವುದೋ ಒಂದನ್ನ ಪಡೆದ್ರೆ ನಾನು ಸುಖಿಯಾಗತ್ತೇನೆ ಅನ್ನುವ ಭ್ರಮೆ ಅವನಿಗೆ ಇಲ್ಲ. ಯಾವುದೋ ಪರಿಸ್ಥಿತಿಯನ್ನ ತಾನು ದೂರ ಮಾಡಿಕೊಂಡ್ರೆ ಅದರಿಂದ ಶಾಂತಿ ಸಿಗ್ತಿದೆ ಎನ್ನುವ ಭ್ರಮೆ ಅವನಿಗಿಲ್ಲ. ಒಬ್ಬ ಲೌಕಿಕನ ಜೀವನ ಹೇಗಿರ್ತದೆ? ರಾಗದ್ವೇಷದಲ್ಲಿಯೇ ನಿರತನಾಗಿರ್ತಾನೆ, ಯೋಗಕ್ಷೇಮದಲ್ಲಿಯೇ ನಿರತನಾಗಿರ್ತಾನೆ. ಯಾವುದನ್ನು ಪಡಿಬೇಕು, ಯಾವುದನ್ನು ದೂರ ಮಾಡಬೇಕು. ದುಃಖ ಕೊಡುವ ವಸ್ತುವನ್ನ ದೂರ ಮಾಡಬೇಕು, ಸುಖ ಕೊಡುವ ವಸ್ತುವನ್ನ ಪಡೆಯಬೇಕು. ಇದರಲ್ಲಿಯೇ ಜೀವನವನ್ನ ಕಳೀತಾ ಇರ್ತಾನೆ. ಅದರ ಫಲವಾಗಿ ಅವನಿಗೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ ಬುದ್ಧಿನಾಶ ಪ್ರಣಶ್ಯತಿ. ಆ ಪ್ರಣಶ್ಯತಿ ಎನ್ನುವ ಸ್ಥಿತಿಗೆ ಹೋಗದಿದ್ರೂ ಕೂಡ ಸಂಸಾರಿಯಾಗಿ ಇರುತ್ತಾನೆ. ರಾಗದ್ವೇಷದ ಫಲವಾಗಿ ಮನಸ್ಸಿನ ಅಶಾಂತತೆಯನ್ನು ಅನುಭವಿಸ್ತಾ ಜೀವನವನ್ನ ನಡೆಸ್ತಾ ಇರ್ತಾನೆ. ಅದು ಸರಿಯಾದ ಜೀವನ ಅಲ್ಲ. ಆದರೆ ಯಾವನು ತನ್ನ ಇಂದ್ರಿಯ ಮನಸ್ಸನ್ನ ತನ್ನ ಹತೋಟಿಯಲ್ಲಿಟ್ಟುಕೊಂಡು ಪರಮಾತ್ಮನನ್ನು ನಿರಂತರವಾಗಿ ಧ್ಯಾನಿಸ್ತಾ ಇದ್ದಾನೋ ಅಂತಹ ನಿಧಿಧ್ಯಾಸನ ಮಾಡುವ ಸಾಧಕನು ರಾಗದ್ವೇಷವನ್ನು ಮೀರಿರ್ತಾನೆ, ಸಮತ್ವ ಬುದ್ಧಿಯನ್ನು ಪಡೆದಿರ್ತಾನೆ. ರಾಗದ್ವೇಷವನ್ನು ಮೀರುವುದು ಎನ್ನುವ ಶಬ್ದಕ್ಕೆ ಅರ್ಥ ಏನು? ಸಮತ್ವ ಬುದ್ಧಿ. ಸಮತ್ವ ಬುದ್ಧಿ ಅಂದ್ರೇನು? ತಾನು ಯಾವ ಪರಿಸ್ಥಿತಿಯಲ್ಲಿದ್ದೇನೋ ತನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿ ತನಗೆ ಏನು ಪ್ರಾಪ್ತಿಯಾಗಿದೆಯೋ ಅದರಲ್ಲಿಯೇ ಸಮಾಧಾನದಿಂದ ಇರತಕ್ಕಂಥದ್ದು. ಸಾಧಕನಾದವನು ಕಷ್ಟ ಪರಿಹಾರ ಮಾಡಿಕೊಳ್ಳುವುದಿಲ್ಲ ಎಂಬ ಅರ್ಥ ಅಲ್ಲ ಇಲ್ಲಿ, ತಪ್ಪು ತಿಳ್ಕೊಳ್ಳೋದು ಬಿಡುದು. ಆದ್ರೆ ದ್ವೇಷ ಬುದ್ಧಿ ಇರುವುದಿಲ್ಲ. ಆ ಪರಿಸ್ಥಿತಿ ಅನ್ನುವಂಥದ್ದು ನಿವೃತ್ತಿ ಆದ ಮೇಲೆಯೇ ತಾನು ಸುಖ ಶಾಂತಿ ಪಡೆಯುತ್ತೇನೆ ಎಂಬ ಭ್ರಮೆ ಅವನಲ್ಲಿ ಇರುವುದಿಲ್ಲ. ಅದು ಭ್ರಮೆ ಇದ್ರೆ ಸಂಸಾರಿ. ತನ್ನ ಸುಖ ಶಾಂತಿಗೆ ಕಾರಣ ಇರುವುದಂಥದ್ದು ನನ್ನ ಆತ್ಮವೇ, ನನ್ನ ಪರಮಾತ್ಮ ಸ್ವರೂಪವೇ ನನಗೆ ಸುಖ ಶಾಂತಿಯನ್ನು ಕೊಡತಕ್ಕಂಥದ್ದು. ಬಾಹ್ಯ ಪ್ರಪಂಚದಿಂದ ಅದು ಬರುವಂಥದ್ದಲ್ಲ. ಆದರೆ ಆ ಪರಮಾತ್ಮ ವಸ್ತುವನ್ನು ಚಿಂತಿಸುವುದಕ್ಕೆ ಅಡ್ಡಿಯಾಗತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದ್ದರೆ ತಾತ್ಕಾಲಿಕವಾಗಿ ಅದನ್ನ ತೊಲಗಿಸುವ ಪ್ರಯತ್ನ ಒಬ್ಬ ಸಾಧಕನು ಮಾಡ್ತಾನೆ, ಮಾಡಬೇಕು. ಉದಾಹರಣೆಗೆ ಶರೀರಕ್ಕೆ ಅನಾರೋಗ್ಯವಾದ, ತನ್ನ ಅಧ್ಯಯನ ಚಿಂತನೆಗೆ ಭಂಗವಾದಾಗ ಅದನ್ನ ದೂರ ಮಾಡತಕ್ಕಂತಹ ಒಂದು ಪ್ರಯತ್ನ ನಮಗೆ ಬುದ್ಧಿಗೆ ತೋಚಿದಷ್ಟು, ಶಕ್ತಿಗೆ ಲಭ್ಯವಿರುವಷ್ಟು ಮನುಷ್ಯ ಮಾಡಬೇಕಾಗುತ್ತದೆ. ಅದು ದ್ವೇಷದಿಂದ ಅಲ್ಲ. ಅದು ಬಹಳ ಮುಖ್ಯವಾದ ವಿಷಯ. ದ್ವೇಷದಿಂದ ಯಾವಾಗ ಮಾಡ್ತಾನೆ ಅಂದ್ರೆ ಅದನ್ನು ನಿವೃತ್ತಿ ಮಾಡುವುದರಿಂದಲೇ ನಾನು ಸುಖಿ. ಎಲ್ಲಿಯ ತನಕ ಅದು ನಿವೃತ್ತಿ ಆಗುವುದಿಲ್ವೋ ಅಲ್ಲಿ ತನಕ ತಾನು ಅಶಾಂತವಾಗಿರ್ತಾನೆ. ಆದ್ರೆ ಸಾಧಕ ಹಾಗಲ್ಲ. ತನ್ನ ಸಾಧನೆಗೆ ಭಂಗ ಬರದ ಹಾಗೆ ಒಂದು ಪರಿಸ್ಥಿತಿಯ ನಿರ್ಮಾಣ ಮಾಡುವುದಕ್ಕೆ ತೊಡಗುತ್ತಾನೆ. ಅದೊಂದೊಮ್ಮೆ ಆಗಲಿಲ್ಲ ಅಂತಿದ್ದ ಪಕ್ಷದಲ್ಲಿಯೂ ಕೂಡ ಬೇಸರಿಸುವುದಿಲ್ಲ. ಅದು ತನ್ನ ಪ್ರಾರಬ್ಧ ಎಂಬುದಾಗಿ ಸ್ವೀಕರಿಸ್ತಾನೆ. ಇದಕ್ಕೆ ಹೆಸರು ಸಮತ್ವ ಬುದ್ಧಿ.
ಹಾಗೆ ಒಬ್ಬ ಸಾಧಕನ ಜೀವನದಲ್ಲೂ ಯಾವುದೋ ಒಂದು ಬೇಕು ಅನ್ನುವಂತಹ ಬೇಕುಗಳು ಕಾಣಿಸಬಹುದು. ಒಬ್ಬ ಸಂಸಾರಿ ಅಥವಾ ಅಜ್ಞಾನಿಯಲ್ಲಿ ಇರತಕ್ಕಂತಹ ಬೇಕುವಿಗೂ ಈ ಬೇಕುವಿಗೂ ವ್ಯತ್ಯಾಸ ಇಷ್ಟೇ. ಸಂಸಾರಿಯಾದವನು ಅದನ್ನ ಪ್ರಾಪ್ತಿ ಆದ ಮೇಲೆಯೇ ತಾನು ಸುಖಿಯಾಗುತ್ತೇನೆ ಅಂತ ಭ್ರಮಿಸಿರ್ತಾನೆ. ಆದ್ರಿಂದ ತೀವ್ರತರವಾದಂತಹ ಆ ಬಯಕೆ ಎನ್ನುವುದು ಮನಸ್ಸಿನ ಶಾಂತಿಯನ್ನು ಕದಡಿರುತ್ತೆ. ಆದ್ರೆ ಸಾಧಕ ಜೀವನದಲ್ಲಿ ಹಾಗಲ್ಲ. ತನ್ನ ಸಾಧನೆಗೆ, ಪರಮಾತ್ಮ ಪ್ರಾಪ್ತಿಗೆ ಅಥವಾ ಕೌಟುಂಬಿಕವಾದ ಕರ್ತವ್ಯ ನಿರ್ವಹಣೆಗೆ ತಾನು ಯಾವ ಜಾಗದಲ್ಲಿದ್ದೇನೋ ಆ ಜಾಗಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಕರ್ತವ್ಯಗಳು, ಬಾಧ್ಯತೆಗಳು, ಶಾಸ್ತ್ರಕ್ಕೆ ವಿರುದ್ಧವಲ್ಲದಂತಹ ಜವಾಬ್ದಾರಿ ಅನ್ನುವಂಥದ್ದು, ಶಾಸ್ತ್ರಾದೇಶವನ್ನ ಆಧರಿಸಿ ಇರತಕ್ಕಂತಹ ಕರ್ತವ್ಯ ನಿಭಾಯಿಸುವುದಕ್ಕಾಗಿ ಯಾವುದಾದ್ರೂ ಒಂದಿಷ್ಟು ಇಷ್ಟಗಳು ಇದ್ದರೆ ಅದನ್ನ ಪಡೆಯುವ ಪ್ರಯತ್ನವನ್ನ ಮಾಡಿದರೆ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಶಾಂತಿಯನ್ನ, ಸಮಾಧಾನವನ್ನ ಕಳೆದುಕೊಳ್ಳದೇ ಇರುವಂಥದ್ದು ಸಮತ್ವ ಬುದ್ಧಿ. ಪ್ರಯತ್ನ ಮಾಡುವುದೇ ಇಲ್ಲ ಅಂತ ಹೇಳ್ತಿಲ್ಲ. ಪ್ರಯತ್ನ ಕರ್ತವ್ಯವನ್ನ ಆಶ್ರಯಿಸಿ ಮಾಡಬಹುದು. ಆದ್ರೆ ಅದಾಗದಿದ್ದ ಪಕ್ಷದಲ್ಲಿ ತನ್ನ ಮನಸ್ಸಿನ ಸಮಾಧಾನವನ್ನ ಕಳೆದುಕೊಳ್ಳದೇ ಇರುವುದು. ಇದು ಹೇಗೆ ಗೊತ್ತಾಗ್ತದೆ ಅಂದ್ರೆ, ಭಗವಂತ ಏನ್ ಹೇಳ್ತಾನೆ ಮುಂದಿನ ಮಾತಿನಲ್ಲಿ, ವಿಷಯಾನ್ ಇಂದ್ರಿಯೈಶ್ಚರನ್ ಅಂತ. ಸಾಧಕನಾದವನು ವಿಷಯ ಪ್ರಪಂಚದಿಂದ ದೂರ ಇರ್ತಾನೆ ಅಂತ ಹೇಳಿಯೇ ಇಲ್ಲ. ಕೃಷ್ಣನೂ ಹಾಗಿರ್ಲಿಲ್ಲ, ರಾಮನೂ ಹಾಗಿರ್ಲಿಲ್ಲ, ಅಥವಾ ಯಾವುದೇ ಒಬ್ಬ ಗೃಹಸ್ಥನಾಗಿರತಕ್ಕಂತಹ ಸಾಧಕನು ಅಥವಾ ಸನ್ಯಾಸಿಯಾಗಿದ್ರೂ ಕೂಡ ತನ್ನ ಶರೀರ ನಿರ್ವಾಹಕ್ಕೆ ಬೇಕಾಗಿರತಕ್ಕಂತಹ ವ್ಯವಹಾರವನ್ನ ಇಟ್ಟುಕೊಳ್ಳಲೇಬೇಕಾಗ್ತದೆ. ಭಿಕ್ಷಾವೃತ್ತಿ ಆಗಿರಬಹುದು, ಅಥವಾ ಶೀತ ಉಷ್ಣದಿಂದ ರಕ್ಷಣೆಯಾಗಿರತಕ್ಕಂತಹ ವ್ಯವಸ್ಥೆಯಾಗಿರಬಹುದು, ಅದು ಅನಿವಾರ್ಯವಾಗ್ತದೆ. ಗೃಹಸ್ಥ ಸಾಧಕನ ಜೀವನದಲ್ಲಿ ಅಂತೆಯೂ ನಿರಂತರವಾಗಿ ವಿಷಯ ಪ್ರಪಂಚದಲ್ಲಿ ತನ್ನನ್ನು ತೊಡಗಿಸಿಕೊಳ್ಬೇಕಾಗ್ತದೆ. ಅದು ದೋಷವಲ್ಲ, ಅದು ಕರ್ತವ್ಯ ನಿರ್ವಹಣೆಗೆ ಬೇಕಾದಂತಹ ಒಂದು ವ್ಯವಸ್ಥೆ. ಅದರ ಮಧ್ಯದಲ್ಲಿದ್ರೂ ಕೂಡ ತನ್ನ ಸಮತ್ವ ಬುದ್ಧಿಯನ್ನ ಕಳೆದುಕೊಳ್ಳಬಾರದು. ವಿಷಯಾನ್ ಇಂದ್ರಿಯೈಹಿ ಚರನ್ ಆತ್ಮವಶ್ಯೈಹಿ ಇಂದ್ರಿಯೈಹಿ ಅಂತ ಶಬ್ದ ಬಳಸಿದಾನೆ. ತನ್ನ ನಿಯಂತ್ರಣದಲ್ಲಿರುವ ಇಂದ್ರಿಯಗಳಿಂದ ವಿಷಯ ಸುಖವನ್ನ ಅನುಭವಿಸ್ತಾ ಇದ್ದರೂ ಕೂಡ, ಅಲ್ಲಿ ಶಂಕರ ಭಗವತ್ಪಾದರು ಅನಿವಾರ್ಯವಾದ ಶಾಸ್ತ್ರ ವಿಹಿತವಾದ ವಿಷಯ ಭೋಗ ಎಂಬುದಾಗಿ ಅರ್ಥೈಸಿದ್ದಾರೆ. ಕೆಲವೊಮ್ಮೆ ಅನಿವಾರ್ಯವಾಗ್ತದೆ, ನಾವಿರುವ ಸ್ಥಾನಕ್ಕೆ ನಾವು ಪ್ರಾಪಂಚಿಕವಾದಂತಹ ವ್ಯವಸ್ಥೆಯನ್ನ ಕಲ್ಪಿಸಿ ಅದನ್ನು ನಿರ್ವಹಿಸೋದು ನಮ್ಮ ಜವಾಬ್ದಾರಿ ಆಗ್ತದೆ, ಮತ್ತು ಅದು ಶಾಸ್ತ್ರ ನಿಷಿದ್ಧವೂ ಅಲ್ಲ. ಅಂತಹ ಸಂದರ್ಭದಲ್ಲಿ ಅವನು ತನ್ನ ಮನಸ್ಸು ಬುದ್ಧಿಯನ್ನು ಹಿಡಿದಲ್ಲಿತ್ಕೊಂಡು ಶಾಸ್ತ್ರಕ್ಕೆ ವಿರುದ್ಧವಲ್ಲದ ವಿಷಯ ಭೋಗಗಳನ್ನ ರಮಿಸ್ತಾ ಇರುವಾಗ ತನ್ನ ಮನಸ್ಸಿನ ಸಮತ್ವವನ್ನ ಬಿಟ್ಟು ಕೊಡುವುದಿಲ್ಲ. ಮನಸ್ಸನ್ನ ಯಾವಾಗಲೂ ಸಮಾಧಾನದಲ್ಲಿ ಇಟ್ಟುಕೊಳ್ತಾನೆ. ಇದು ಹೇಗೆ ಸಾಧ್ಯ ಆಯ್ತು ಅವನಿಗೆ? ಪರಮಾತ್ಮ ಪ್ರಾಪ್ತಿಯೇ ತನ್ನ ಜೀವನದ ಲಕ್ಷ್ಯ. ಪರಮಾತ್ಮನೇ ಆನಂದ ಸುಖ ಶಾಂತಿಯ ಸ್ವರೂಪ ಇರತಕ್ಕಂತಹ ಒಂದು ಪ್ರಜ್ಞೆ ನಿರಂತರವಾಗಿ ಅವನಲ್ಲಿ ಉರಿತಾ ಇರ್ತದೆ, ಬೆಳಗುತ್ತಾ ಇರ್ತದೆ. ಅದರ ಪ್ರಾಪ್ತಿಗಾಗಿಯೇ ಜೀವನದ ಪ್ರತಿಯೊಂದು ಹಂತವೂ ಕೂಡ ವಿನಿಯೋಗಿಸಿರ್ತಾನೆ. ಆ ಕಾರಣದಿಂದಾಗಿ ಮನಸ್ಸು ಯಾವಾಗಲೂ ಸಮಾಧಾನದಲ್ಲಿ ಇರ್ತದೆ. ಒಬ್ಬ ಪ್ರಾಪಂಚಿಕನಿಗೆ ಮನಸ್ಸು ಯಾಕೆ ಅಸಮಾಧಾನದಲ್ಲಿರ್ತದೆ? ಪ್ರಪಂಚದಿಂದಲೇ ಸುಖ ಶಾಂತಿ ಎಂಬಂತಹ ತಿಳಿವಳಿಕೆ, ಅವನ ಅಜ್ಞಾನ. ಆದ್ರಿಂದ ಒಂದು ವಿಷಯವನ್ನು ಪಡಿಬೇಕು, ಪ್ರತಿಕೂಲ ವಿಷಯವನ್ನು ತೊಲಗಿಸಿಕೊಳ್ಳಬೇಕು. ಅದು ರಾಗದ್ವೇಷವೇ ಅವನ ಜೀವನ. ಆದರೆ ಒಬ್ಬ ಯೋಗಿಯಲ್ಲಿ, ಸಾಧಕನಲ್ಲಿ, ನಿಧಿಧ್ಯಾಸಕನಲ್ಲಿ ಮನಸ್ಸು ಸಮಾಧಾನದಲ್ಲಿ ಇದ್ದುಕೊಂಡು ಪರಮಾತ್ಮನನ್ನ ಚಿಂತಿಸ್ತಾ ಇರ್ತಾನೆ. ಪ್ರಪಂಚದಲ್ಲಿ ಇರಬಹುದು, ತುಂಬಾ ವ್ಯವಹಾರಗಳನ್ನು ಹಚ್ಚಿಕೊಳ್ಳದಿದ್ರೂ ಕೂಡ ಜವಾಬ್ದಾರಿ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದುಕೊಂಡು ತನ್ನ ಇಂದ್ರಿಯ ಮನಸ್ಸುಗಳನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಮನಸ್ಸನ್ನ ಸಮಾಧಾನವಾಗಿ ಇಟ್ಟುಕೊಂಡು ಪರಮಾತ್ಮನನ್ನೇ ಚಿಂತಿಸ್ತಾ ಇರತಕ್ಕಂಥವನಿಗೆ ಪ್ರಸಾದ ಮಧಿಗಚ್ಚತಿ, ಅವನು ಪ್ರಸಾದವನ್ನ ಪಡೀತಾನೆ ಅಂತ ಹೇಳ್ತಾನೆ. ಅಲ್ಲಿ
ನಕಾರಾತ್ಮಕ ಮಾತಾಡುವಾಗ ಬುದ್ಧಿ ಮೋಹ ಅನ್ನುವಂಥದ್ದು, ಸ್ಮೃತಿನಾಶ ಅನ್ನುವಂಥದ್ದು ಮುಂತಾದ ವಿಷಯಗಳನ್ನು ಹೇಳಿದ. ಇಲ್ಲೇನು ಹೇಳ್ತಿದ್ದಾನೆ? ಇಂದ್ರಿಯ ಮನಸ್ಸುಗಳನ್ನ ಹಿಡಿದಲ್ಲಿ ಇಟ್ಟುಕೊಂಡು, ಮನಸ್ಸನ್ನ ಪ್ರಶಾಂತವಾಗಿಟ್ಟುಕೊಂಡು ಪರಮಾತ್ಮನನ್ನೇ ಚಿಂತಿಸ್ತಾ ಇರತಕ್ಕಂತಹ ಒಬ್ಬ ಸಾಧಕನು ಪ್ರಸಾದವನ್ನು ಪಡಿತಾನೆ. ಇದು ಉದ್ಧಾರದ ಮಾರ್ಗ. ಹಿಂದೆ ಇದು ಪತನದ ಮಾರ್ಗ. ಪ್ರಸಾದ ಅನ್ನುವ ಶಬ್ದಕ್ಕೆ ಏನರ್ಥ? ಒಬ್ಬ ನಿಧಿಧ್ಯಾಸನ ಮಾಡತಕ್ಕಂತ ಸಾಧಕನಿಗೆ ಕೊನೆಗೆ ಪ್ರಸಾದ ಸಿಗ್ತದೆ. ನಾವು ಪ್ರಸಾದ ಅನ್ನೋ ಶಬ್ದ ಪೂಜೆ ಆದ್ಮೇಲೆ ಸಿಗತಕ್ಕಂತಹ ತಿನ್ನುವ ಯಾವುದೋ ಒಂದು ವಸ್ತುವಿನಲ್ಲಿ ನಾವು ರೂಢವಾಗಿ ಮಾಡ್ಕೊಂಡು ಬಿಟ್ಟಿದ್ದೇವೆ. ಪ್ರಸಾದ ಅಂತ ಹೇಳಿದ್ರೆ ಪೂಜೆ ಆದ್ಮೇಲೆ ಸಿಗತಕ್ಕಂತ ತಿನ್ನುವ ವಸ್ತು ಅಂತ. ಆದ್ರೆ ಪ್ರಸಾದ ಅನ್ನುವ ಶಬ್ದಕ್ಕೆ ಅರ್ಥ ಪ್ರಸಾದಸ್ತು ಪ್ರಸನ್ನತಾ, ಆ ಮನಸ್ಸಿನ ಪ್ರಸನ್ನತೆ, ನ್ಯಾಚುರಲ್ ಕ್ವಾಯಿಟ್ಯೂಡ್ ಆಫ್ ದ ಮೈಂಡ್, ಅದಕ್ಕೆ ಪ್ರಸಾದ ಅಂತ ಹೇಳ್ತಾರೆ. ಶಂಕರ ಭಗವತ್ಪಾದರು ಸ್ವಾಸ್ಥ್ಯಂ ಅಂತ ಕರೆದ. ಪ್ರಸಾದ ಪ್ರಸನ್ನತಾ ಸ್ವಾಸ್ಥ್ಯಂ ಅಂತ. ಇಷ್ಟು ಒಳ್ಳೆ ಶಬ್ದ ಸ್ವಾಸ್ಥ್ಯ ಅಂತ. ನಮ್ಮ ದೇಹಕ್ಕೆ ಅನಾರೋಗ್ಯವಾದಾಗ ಅಸ್ವಾಸ್ಥ್ಯ ಅಂತ ಹೇಳ್ತೇವೆ, ಸ್ವಾಸ್ಥ್ಯ ಸರಿ ಇಲ್ಲ ಅಂತ. ಶರೀರದಲ್ಲಿ ಆರೋಗ್ಯ ಪ್ರಾಪ್ತಿ ಆದ್ಮೇಲೆ ಏನ್ ಹೇಳ್ತೇವೆ? ಸ್ವಾಸ್ಥ್ಯ ಬಂತು ಅಂತ. ಸ್ವಾಸ್ಥ್ಯ ಅನ್ನೋ ಶಬ್ದಕ್ಕೆ ಸ್ವಸ್ಥತಾ ಅಂತ. ತನ್ನ ಮೂಲದಲ್ಲಿ ತಾನಿರೋದು, ತನ್ನ ಜಾಗದಲ್ಲಿ ತಾನಿರೋದು ಅಂತ. ಸ್ವಸ್ಥ, ತನ್ನ ಜಾಗದಲ್ಲಿ ತಾನಿರೋದು. ಅಸ್ವಸ್ಥ ಶಬ್ದದಿಂದ ಸ್ವಾಸ್ಥ್ಯ ಅಂತ ಬಂದಿದೆ. ಅಂದ್ರೆ ಶರೀರಕ್ಕೆ ಅನಾರೋಗ್ಯವಾದಾಗ ಆ ಶರೀರದ ನ್ಯಾಚುರಲ್ ಟೆಂಡೆನ್ಸಿ ಏನಿದೆ ಅದು ಬದಲಾವಣೆ ಆಗಿರ್ತದೆ, ಅದು ಅಸ್ವಾಸ್ಥ್ಯ. ನೀರು ಅನ್ನುವಂಥದ್ದು ಬಿಸಿ ಆಗಿಬಿಟ್ರೆ ಬಿಸಿ ನೀರು ಅಸ್ವಾಸ್ಥ್ಯ, ಅದು ತಣ್ಣಗಾಗೋದೇ ಸ್ವಾಸ್ಥ್ಯ. ಹಾಗೆ ಯಾವುದೋ ಒಂದು ವಸ್ತು ತನ್ನ ಸ್ವರೂಪದಿಂದ ಚ್ಯುತವಾದ್ರೆ, ಬದಲಾವಣೆಯನ್ನು ಹೊಂದಿದ್ರೆ ಅದು ಅಸ್ವಾಸ್ಥ್ಯ. ತನ್ನ ಸ್ವರೂಪಕ್ಕೆ ಮರಳಿದ್ರೆ ಅದು ಸ್ವಾಸ್ಥ್ಯ. ಶರೀರದಲ್ಲಿ ಆರೋಗ್ಯ ಅನ್ನುವಂಥದ್ದು ಪುನಃ ಪ್ರಾಪ್ತಿಯಾಗಿ, ಆ ಆರೋಗ್ಯ ಪುನಃ ಪ್ರಾಪ್ತಿಯಾಗಿದೆ ಅನ್ನೋದಕ್ಕೆ ಲಕ್ಷಣ ಏನು? ನನಗೊಂದು ಶರೀರ ಇದೆ ಅಂತ ಅನಿಸೋದೇ ಇಲ್ಲ ಅವನಿಗೆ. ಅಸ್ವಾಸ್ಥ್ಯ ಅಂದ್ರೆ ಏನು? ನಾನಿದ್ದೇನೆ ಅಂತ ಶರೀರ ಪದೇ ಪದೇ ನೆನಪಿಸ್ತಾ ಇರ್ತದೆ. ಹಾಗೆ ಮನಸ್ಸಿಗೂ ಕೂಡ ಸ್ವಾಸ್ಥ್ಯ ಅಸ್ವಾಸ್ಥ್ಯ ಅಂತ ಇದೆ. ಅಸ್ವಾಸ್ಥ್ಯ ಅಂದ್ರೆ ಏನು? ಆ ಮನಸ್ಸು ತಾನಿದ್ದೇನೆ ಅಂತ ನಮ್ಮ ನೆನಪಿಸ್ತಾ ಇದ್ರೆ ಯಾವುದೇ ರೀತಿಯ ಮಾನಸಿಕವಾದಂತಹ ವ್ಯಥೆಯಲ್ಲಿ ಪುನಃ ಮನಸ್ಸು ಆ ಕಡೆಗೆ ಹೊರಡ್ತಾ ಇರ್ತದೆ, ಅದು ಅಸ್ವಾಸ್ಥ್ಯ. ಸ್ವಾಸ್ಥ್ಯ ಅಂದ್ರೆ ಏನು? ನನಗೊಂದು ಮನಸ್ಸಿದೆ ಅಂತ ಅನಿಸೋದೇ ಇಲ್ಲ. ಪ್ರಶಾಂತವಾದ ದೇಹ, ಪ್ರಶಾಂತವಾದ ಮನಸ್ಸು, ಇದಕ್ಕೆ ಹೆಸರು ಸ್ವಾಸ್ಥ್ಯ. ಎಷ್ಟು ಸುಂದರವಾದ ಶಬ್ದ. ಅದಕ್ಕೆ ಮೋಕ್ಷಕ್ಕೆ ಆ ಅನಾಮಯ ಎನ್ನುವ ಶಬ್ದವನ್ನ ನಾವು ನೋಡಿದ್ದೇವೆ. ಆಮಯ ಅಂದ್ರೆ ರೋಗ, ಅನಾಮಯ ಅಂದ್ರೆ ರೋಗ ಇಲ್ಲದೆ ಇರೋದು ಅಂತ. ಮನಸ್ಸು ರೋಗ ಇಲ್ಲದೆ ಸ್ವಾಸ್ಥ್ಯದಲ್ಲಿರೋದಕ್ಕೆ ಹೆಸರು ಪ್ರಸಾದ. ನಿಜವಾಗಿ ಪೂಜೆ ಆದ್ಮೇಲೆ ತಿನ್ನುವ ವಸ್ತು ಏನೋ ಕೊಡ್ತಾರೆ, ಅದಕ್ಕೆ ಪ್ರಸಾದ ಅಂತ ಕರೆಯೋದಲ್ಲ. ಪ್ರಸಾದ ಅನ್ನುವಂಥದ್ದು ಆ ದೇವರ ಪೂಜೆ ಆದ ಮೇಲೆ ನಮಗೊಂದು ನೆಮ್ಮದಿ, ಒಂದು ಶಾಂತಿ, ಒಂದು ಮನಸ್ಸಿನ ಸಮಾಧಾನ ಏನು ಸಿಗ್ತದೋ ಅದೇ ಪ್ರಸಾದ. ಆ ದೇವರ ಪೂಜೆ ಆದ ಮೇಲೆ ಹೂವನ್ನು ಹಣ್ಣನ್ನು ಪ್ರಸಾದ ರೂಪದಲ್ಲಿ ನಮಗೆ ಕೊಟ್ಟು ನಾವು ಅದನ್ನು ಕೈಯಲ್ಲಿ ಹಿಡ್ಕೊಂಡಾಗ ನಮ್ಮ ಮನಸ್ಸಲ್ಲಿ ಒಂದು ಶಾಂತಿ ಸಮಾಧಾನ ಉಂಟಾಗ್ತದಲ್ಲ, ಕೃತಕೃತ್ಯತೆಯ ಒಂದು ಭಾವ ಬರ್ತದಲ್ಲ, ಅದು ಪ್ರಸಾದ. ಆದ್ರೆ ಈ ನೈವೇದ್ಯ ಮಾಡಿರತಕ್ಕಂಥ ಹಣ್ಣು ಹೂವನ್ನು ಕೊಟ್ಟಾಗ ಅದು ಘಟಿಸ್ತದೆ ಅನ್ನುವ ಕಾರಣದಿಂದ ಅದಕ್ಕೆ ಪ್ರಸಾದ ಅಂತಕ್ಕಂತಹ ಒಂದು ಅರ್ಥ ಬಂದಿದೆ. ಪ್ರಸಾದ ಅಂದ್ರೆ ಮನಸ್ಸಿನ ಪ್ರಸನ್ನತೆ. ಸರಿ, ಒಬ್ಬನಿಗೆ ಮನಸ್ಸಿನ ಪ್ರಸನ್ನತೆ ಉಂಟಾದ್ರೆ ಏನು ಲಾಭವಾಗುತ್ತದೆ? ಎರಡು ಪ್ರಮುಖ ಲಾಭವನ್ನು ಭಗವಂತ ಹೇಳ್ತಾನೆ. ತುಂಬಾ ಪ್ರಸಿದ್ಧವಾದ ಶ್ಲೋಕ ಇದು. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ.
ಒಬ್ಬನ ಮನಸ್ಸು ಪ್ರಶಾಂತವಾದಾಗ ಎರಡು ಪ್ರಮುಖ ಲಾಭವಾಗ್ತದೆ ಅಂತ ಹೇಳ್ತಾನೆ ಭಗವಂತ. ಮೊದಲನೆಯದು ಸರ್ವ ದುಃಖಾನಾಂ ಹಾನಿ ಅಸ್ಯ ಉಪಜಾಯತೆ. ಮನಸ್ಸು ಪ್ರಸನ್ನವಾದಾಗ, ಪ್ರಶಾಂತವಾದಾಗ, ಪ್ರಸಾದ ಪ್ರಾಪ್ತಿಯಾದಾಗ ಮೊದಲನೇ ಮುಖ್ಯ ಪ್ರಯೋಜನ ಸರ್ವ ದುಃಖಾನಾಂ ಹಾನಿ. ಅದ್ಭುತವಾದಂತಹ ಮಾತು. ಇದೆಲ್ಲ ತುಂಬಾ ಬೆಲೆ ಬಾಳದಂತಹ ಮಾತು. ನಮ್ಗೆ ದುಃಖ ದೂರವಾಗಬೇಕು ಅಂತ ಎಷ್ಟು ಪ್ರಯತ್ನಿಸ್ತೇವೆ, ಎಷ್ಟು ಹೋರಾಟ ಮಾಡ್ತೇವೆ. ಅದನ್ನು ಪಡಿಬೇಕು, ಇದನ್ನು ದೂರ ಮಾಡಬೇಕು, ರಾಗದ್ವೇಷದಲ್ಲಿಯೇ ಮುಳುಗಿರ್ತೇವೆ. ಆದ್ರೆ ಭಗವಂತದ ರಹಸ್ಯ ಹೇಳಿದಾನೆ, ಸರ್ವ ದುಃಖಾನಾಂ ಹಾನಿ ಕಸ್ಯ ಉಪಜಾಯತೆ, ಕುತಃ ಉಪಜಾಯತೆ. ಯಾವುದರಿಂದ ಯಾರಿಗೆ ಎಲ್ಲ ದುಃಖಗಳ ಹಾನಿಯಾಗ್ತದೆ? ಯಾವನು ತನ್ನ ಮನಸ್ಸನ್ನ ಪ್ರಶಾಂತವಾಗಿಟ್ಟುಕೊಂಡಿದ್ದಾನೋ ಆ ಪ್ರಶಾಂತತೆಯ ಫಲವಾಗಿ ಸರ್ವ ದುಃಖಗಳು ನಿವೃತ್ತಿ ಆಗ್ತದೆ. ನೋಡಿ ಎಂಥ ಸರ್ವ ದುಃಖಾನಾಂ ಹಾನಿ. ಸರ್ವ ದುಃಖ ಅನ್ನೋದಕ್ಕೆ ಭಾಷ್ಯಕಾರರು ಆಧ್ಯಾತ್ಮಿಕಾದಿ ಅಂತ ಬರೆದಿದ್ದಾರೆ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂತ ತಾಪತ್ರಯ ಅಂತ ಕರಿತೇವೆ ನಾವು. ಮೂರು ತಾಪಗಳು. ತಾಪ ಅಂದ್ರೆ ದುಃಖ, ಮೂರು ರೀತಿಯ ದುಃಖಗಳು. ಆದಿ ದೈವಿಕ ಅಂದ್ರೆ ಕಣ್ಣಿಗೆ ಕಾಣದಂತಹ ದೈವಿಕ ಶಕ್ತಿಗಳಿಂದ ಬರತಕ್ಕಂತಹ ಒಂದು ಉಪಟಳ, ತೊಂದರೆ, ಅದಕ್ಕೆ ಆದಿ ದೈವಿಕ ಅಂತ ಹೇಳ್ತಾರೆ. ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪನ, ಈಗ ಸದ್ಯಕ್ಕೆ ತೋರಿದಂತಹ ಮಹಾಮಾರಿ ಕೊರೋನಾ, ಇವುಗಳಕ್ಕೆಲ್ಲ ಸಾಮೂಹಿಕವಾಗಿ ಇಡೀ ಜಗತ್ತಿಗೆ ಬರತಕ್ಕಂಥ ತೊಂದರೆ. ಇದನ್ನ ಆದಿ ದೈವಿಕ ಅಂತ ಹೇಳ್ತಾರೆ. ಇಲ್ಲಿ ದೈವಿಕ ಅಂದ್ರೆ ದೇವತೆಗಳು ಕೊಡೋದು ಎಂಬ ಅರ್ಥದಲ್ಲ, ಕಣ್ಣಿಗೆ ಕಾಣದಂತಹ ಶಕ್ತಿಗಳು, ಪ್ರಾಕೃತಿಕವಾದ ಶಕ್ತಿಗಳಿಂದ ಒದಗತಕ್ಕಂತಹ ಸಮಸ್ಯೆ ಅಂತ. ಇದೊಂದು ರೀತಿಯ ತಾಪ, ಇದೊಂದು ರೀತಿಯ ದುಃಖ. ಇನ್ನೊಂದು ಆದಿ ಭೌತಿಕ ಅಂತ ಹೇಳ್ತಾನೆ. ಅಧಿಭೂತಗಳು ಅಂತ. ಭೂತ ಅಂದ್ರೆ ನಾವು ಕನ್ನಡದಲ್ಲಿ ಹೇಳ್ತೇವಲ್ಲ, ದೇವಭೂತ ಶಬ್ದ ಅಲ್ಲ. ಭೂತ ಅಂದ್ರೆ ನಮ್ಮ ಸುತ್ತಲೂ ಇರ್ತಕ್ಕಂಥ ಜೀವರಾಶಿಗಳು. ಜೀವರಾಶಿಗಳಿಗೆ ಭೂತ ಅಂತ, ಭೂ ಸತ್ತಾಯಾಮ ಧಾತುವಿನಿಂದ ಬದುಕಿರತಕ್ಕಂಥ ಜೀವಿಗಳಿಗೆ ಭೂತ ಅಂತ ಕರೀತಾರೆ. ಅದರಿಂದ ಎಷ್ಟೋ ಸಲ ಪ್ರಾಣಿಗಳಿಗೆ, ಜೀವರಾಶಿಗಳಿಗೆ ಭೂತ ಅನ್ನೋ ಶಬ್ದ ಬರುತ್ತೆ. ನಾವು ಕನ್ನಡ ಭಾಷೆಯಲ್ಲಿ ಕಲ್ಪಿಸಿರ್ತಕ್ಕಂಥ ಆ ಭೂತ ಶಬ್ದ ಇಲ್ಲಿ ಅಪ್ಲೈ ಮಾಡಬಾರ್ದು. ಭೂತ ಅಂದ್ರೆ ಜೀವರಾಶಿಗಳು ಅಂತ. ಅಧಿಭೂತ ಅಂದ್ರೆ ನನ್ನ ಸುತ್ತಮುತ್ತಲೂ ಇರತಕ್ಕಂತಹ ಜೀವರಾಶಿಗಳೇನಿದೆ ಅದರಿಂದ ಬರತಕ್ಕಂತಹ ಸಮಸ್ಯೆ. ಒಂದು ಸೊಳ್ಳೆಯಿಂದ ಬರಬಹುದು, ಪಕ್ಕದ ಮನೆಯ ವ್ಯಕ್ತಿಯಿಂದ ಬರಬಹುದು, ಇನ್ಯಾವುದೋ ವಸ್ತು ಮತ್ತು ವ್ಯಕ್ತಿ ಎರಡನ್ನೂ ಇಲ್ಲಿ ಭೂತ ಎಂಬುದಾಗಿ ಕರಿಬೇಕಾ. ಸೊ ನನ್ನ ಸುತ್ತಲೂ ಇರತಕ್ಕಂಥ ಪರಿಸರದಿಂದ ನನಗೆ ಉಂಟಾಗತಕ್ಕಂತಹ ದುಃಖದ ಹೆಸರು ಆದಿಭೂತ ತಾಪ, ಆದಿ ದೈವಿಕ, ಆದಿ ಭೌತಿಕ. ಮೂರನೇದಾಗಿ ಆಧ್ಯಾತ್ಮಿಕ ತಾಪ. ಇಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ಅರ್ಥ ಆತ್ಮದಿಂದ ದುಃಖ ಬರ್ತದೆ ಎಂಬ ಅರ್ಥ ಅಲ್ಲ. ಇಲ್ಲ, ಆತ್ಮ ಅಂದ್ರೆ ಪ್ರತ್ಯೇಕಾತ್ಮ ಪರಮಾತ್ಮ ಎಂಬ ಅರ್ಥ ಅಲ್ಲ. ಆತ್ಮ ಎಂಬ ಶಬ್ದಕ್ಕೆ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಅಂತ ತೆಗೆದುಕೊಳ್ಬೇಕು. ಅಧ್ಯಾತ್ಮ ತಾಪ ಅಂದ್ರೆ ನನ್ನ ಶರೀರವೇ ಅನಾರೋಗ್ಯಕ್ಕೆ ಒಳಗಾಗೋದು, ನನ್ನ ಮನಸ್ಸೇ ವ್ಯಥೆಗೆ, ದುಃಖಕ್ಕೆ ಒಳಗಾಗೋದು, ನನ್ನ ಇಂದ್ರಿಯಗಳೇ ನನಗೆ ದುಃಖವನ್ನು ಉಂಟು ಮಾಡೋದು, ನನ್ನ ಬುದ್ಧಿಯಲ್ಲೇ ಅವಿವೇಕ ಉಂಟಾಗೋದು. ಈ ಎಲ್ಲ ರೀತಿಯಾದಂತಹ ಶರೀರ, ಮನಸ್ಸು, ಇಂದ್ರಿಯಗಳಿಂದ ಬರತಕ್ಕಂತಹ ದುಃಖಗಳಿಗೆ ಆಧ್ಯಾತ್ಮಿಕ ತಾಪ ಅಂತ ಹೇಳ್ತಾರೆ. ಈ ಮೂರೂ ರೀತಿಯ ತಾಪ ಅಂದ್ರೆ ತಾಪತ್ರಯಗಳನ್ನ ದೂರ ಮಾಡತಕ್ಕಂಥ ಶಕ್ತಿ ಯಾವುದಕ್ಕಿದೆ? ಮನಸ್ಸಿನ ಪ್ರಶಾಂತತೆ ಇದೆ. ಆದ್ರಿಂದ ಅಧ್ಯಾತ್ಮಶಾಸ್ತ್ರದಲ್ಲಿ ಮನುಷ್ಯ ದುಃಖ ದೂರ ಮಾಡಬೇಕು ಎನ್ನುವವರಿಗೆ ಪರಿಹಾರವನ್ನ ಏನ್ ಹೇಳ್ತಾರೆ? ಧರ್ಮಶಾಸ್ತ್ರ ಏನ್ ಹೇಳುತ್ತೆ, ಅಧ್ಯಾತ್ಮಶಾಸ್ತ್ರ ಏನ್ ಹೇಳುತ್ತೆ ಅಂತ ತಿಳ್ಕೊಳ್ಬೇಕು. ಲೌಕಿಕ ಶಾಸ್ತ್ರ ಏನ್ ಹೇಳ್ತದೆ? ಲೌಕಿಕ ಶಾಸ್ತ್ರದಲ್ಲಿ ದುಃಖ ನಿವೃತ್ತಿಯಾಗಿ ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ ಮಾಡಿಕೊಳ್ಳಬೇಕು ಅಂತ ಲೌಕಿಕರು ಹೇಳ್ತಾರೆ. ಸುಖಕ್ಕೂ ದುಃಖಕ್ಕೂ ಕಾರಣವಾಗಿರತಕ್ಕಂಥದ್ದು ನಿನ್ನಲ್ಲಿರುವ ಪಾಪ ಪುಣ್ಯ. ಆ ಪಾಪ ಪುಣ್ಯ ಅನ್ನುವಂಥದ್ರಿಂದಲೇ ಸುಖ ದುಃಖಕ್ಕೆ ಕಾರಣವಾದ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಆದ್ರಿಂದ ಆದಷ್ಟು
ಮತ್ತು ಪಾಪ ಕಡಿಮೆ ಮಾಡಿ ಪುಣ್ಯ ವೃದ್ಧಿ ಮಾಡಿಕೊಂಡರೆ ನೀನು ಹೆಚ್ಚು ಸುಖಿಯಾಗಿ ಬಾಳ್ತೀಯ. ಧರ್ಮಶಾಸ್ತ್ರದ ಪ್ರಕಾರ ಪುಣ್ಯ ವೃದ್ಧಿಯೇ ಸುಖಕ್ಕೆ ಕಾರಣ ಅಥವಾ ಶಾಂತಿಗೆ ಕಾರಣ. ಲೌಕಿಕ ವ್ಯವಹಾರದಲ್ಲಿ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ. ಆದ್ರೆ ಅಧ್ಯಾತ್ಮಶಾಸ್ತ್ರ ಏನ್ ಹೇಳ್ತದೆ, ನಿನ್ನ ಅಂತಃಕರಣ ಅನ್ನುವಂಥದ್ದು ಪ್ರಶಾಂತವಾದಾಗ ನಿನ್ನ ಸುಖ ಶಾಂತಿ ನೆಮ್ಮದಿ ಅಲ್ಲಿ ಕಾಣಿಸ್ತದೆ, ದುಃಖ ನಿವೃತ್ತಿ ಆಗ್ತದೆ ಅಂತ. ಅಧ್ಯಾತ್ಮಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ಇದು ತುಂಬಾ ಸುಲಭವಾಗಿ ಕಾಣಿಸುತ್ತೆ, ತೋರುತ್ತೆ ನಮ್ಗೆ. ಧರ್ಮಶಾಸ್ತ್ರವು ಲೌಕಿಕ ಶಾಸ್ತ್ರವು ಹೇಳತಕ್ಕಂತಹ ಪ್ರಯತ್ನಗಳು ಸ್ವಲ್ಪ ಕಠಿಣವಾಗಿ ಕಾಣುತ್ತದೆ. ಅಧ್ಯಾತ್ಮಶಾಸ್ತ್ರದಲ್ಲಿ ಹೇಳುವ ಮನಸ್ಸಿನ ಪ್ರಶಾಂತತೆ ಸುಲಭವಾಗಿ ಕಾಣಿಸ್ತದೆ. ಆದ್ರೆ ಇದು ಕಠಿಣ. ಮನಸ್ಸು ಅಷ್ಟು ಸುಲಭವಾಗಿ ಪ್ರಶಾಂತವಾಗುವುದಿಲ್ಲ. ಅದರ ಸ್ವಭಾವವೇ ಬಹಿರ್ಮುಖ ಪ್ರವೃತ್ತಿ. ಪರಾಂಚಿಖಾನಿ ವ್ಯತರಣ ಸ್ವಯಂಭೂಸ್ತಸ್ಮಾತ್ ಪರಾಂ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಲಾವೃತ್ತ ಚಕ್ಷುರಮೃತತ್ವಮಿಚ್ಛಂ. ಸೃಷ್ಟಿಯ ಆದಿಯಿಂದ ಈ ಮನುಷ್ಯನ ಇಂದ್ರಿಯಗಳು ಬಹಿರ್ಮುಖವಾಗಿಯೇ ತೆರೆದುಕೊಂಡಿವೆ, ಬಹಿರ್ಮುಖವಾಗಿಯೇ ಪ್ರವೃತ್ತಿಯನ್ನು ಮಾಡಿಕೊಂಡಿವೆ. ಯಾವನು ಒಬ್ಬ ಧೀರ ಪುರುಷ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತ, ಆ ಪರಮಾತ್ಮ ವಸ್ತುನ ನೋಡ್ಲಿಕ್ಕೆ ಬಯಸ್ತಾನೆ. ಅದರಿಂದ ಬಹಿರ್ಮುಖವಾಗಿ ಓಡುತ್ತಿರತಕ್ಕಂಥ ಇಂದ್ರಿಯಗಳನ್ನ ಅಂತರ್ಮುಖವಾಗಿ ಮಾಡಿಕೊಳ್ಳತಕ್ಕಂತಹ ಪ್ರಕ್ರಿಯೆ ಸ್ವಲ್ಪ ಕಠಿಣ. ಅದಕ್ಕೆ ನಿಯಂತ್ರಿತವಾದ ಇಂದ್ರಿಯ, ಶುದ್ಧವಾದ ಅಂತಃಕರಣ, ಭಗವಂತನೆಡೆಗೆ ಹರಿಸ್ತಕ್ಕಂತಹ ನಮ್ಮ ಬುದ್ಧಿ. ಸ್ವಾಮಿ ಚಿನ್ಮಯಾನಂದರು ಚೆನ್ನಾಗಿ ಹೇಳ್ತಾರೆ, ಶಾಂತಿ ಯಾರಿಗೆ ಸಿಗ್ತದೆ ಅಂದ್ರೆ ಕ್ವಾಲಿಟಿ ಆಫ್ ಮೈಂಡ್ ಇಂಪ್ರೂವ್ ಆಗಬೇಕು, ಕ್ವಾಂಟಿಟಿ ಆಫ್ ಥಾಟ್ಸ್ ಕಡಿಮೆ ಆಗಬೇಕು, ಡೈರೆಕ್ಷನ್ ಆಫ್ ಥಾಟ್ ಚೇಂಜ್ ಆಗಬೇಕು ಅಂತ ಹೇಳ್ತಿದ್ರು. ಕ್ವಾಲಿಟಿ ಆಫ್ ಥಾಟ್ಸ್ ಹೆಚ್ಚಾಗಬೇಕು. ಕ್ವಾಲಿಟಿ ಆಫ್ ಥಾಟ್ಸ್ ಅಂದ್ರೆ ಏನು? ಮನಸ್ಸಲ್ಲಿ ತಮೋಗುಣ, ರಜೋಗುಣ, ಸತ್ವಗುಣ ಅಂತ 3 ಗುಣ ಇರ್ತದೆ. ತಮೋಗುಣ ರಜೋಗುಣ ಕಡಿಮೆಯಾಗಿ ಸತ್ವಗುಣ ಜಾಸ್ತಿ ಇದ್ರೆ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಯ್ತು ಅಂತ, ನಮ್ಮ ಅಂತಃಕರಣದ ಕ್ವಾಲಿಟಿ ಜಾಸ್ತಿ ಆಯ್ತು. ಕ್ವಾಂಟಿಟಿ ಆಫ್ ಥಾಟ್ಸ್ ಕಡಿಮೆ ಆಗಬೇಕು. ಕ್ವಾಂಟಿಟಿ ಅಂದ್ರೆ ಆಲೋಚನೆಯ ಮೊತ್ತ. ತುಂಬಾ ಆಲೋಚನೆಗಳು ಬರ್ತಾ ಇದ್ವು, ಅದ್ರ ಸಂಖ್ಯೆ ಕಡಿಮೆ ಆಗಬೇಕು. ಅಂದ್ರೆ ಆಲೋಚನೆಯು ಸೂಕ್ಷ್ಮವೂ ಶುದ್ಧವೂ ಆಗಬೇಕು. ಆಮೇಲೆ ಡಿರೆಕ್ಷನ್ ಆಫ್ ಥಾಟ್ಸ್, ದಿಕ್ಕು, ಆಲೋಚನೆಗಳ ದಿಕ್ಕು ಇಷ್ಟು ದಿನ ಲೌಕಿಕದ ಕಡೆ ಹರಿತಾ ಇತ್ತು, ಪರಮಾತ್ಮನನ್ನು ಚಿಂತಿಸ್ತಾ ಬರಬೇಕು. ಯಾವನು ಹೆಚ್ಚು ಹೆಚ್ಚು ಪರಮಾತ್ಮನ ಚಿಂತನೆ ಮಾಡ್ತಾನೋ, ತನ್ನ ಮನಸ್ಸನ್ನು ಶುದ್ಧವನ್ನು ಸೂಕ್ಷ್ಮವನ್ನಾಗಿಯೂ ಮಾಡಿಕೊಂಡಿದ್ದಾನೋ, ಅವನಿಗೆ ಮನಸ್ಸು ಪ್ರಶಾಂತತೆಯನ್ನು ಅನುಭವಿಸ್ತದೆ. ಎಷ್ಟು ಮನಸ್ಸು ಪ್ರಶಾಂತವಾಗುತ್ತದೋ ಅಷ್ಟಷ್ಟು ಸುಖ. ಮುಂದಿನ ಶ್ಲೋಕದಲ್ಲೇ ಭಗವಂತ ಹೇಳುವುದನ್ನು ನೋಡ್ತೇವೆ, ಅಶಾಂತಸ್ಯ ಕುತ ಸುಖಂ ಅಂತ ಹೇಳ್ತಾನೆ. ಬಹಳ ಅದ್ಭುತವಾದ ಮಾತದು. ಅಮ್ಮನ ಮನಸ್ಸು ಅಶಾಂತವಾಗಿದೆ ಅಂದ್ರೆ ಸುಖ ಎಲ್ಲಿಂದ ಸ್ವಾಮಿ? ಅವನಿಗೆ ದುಡ್ಡಿರಬಹುದು, ಇಂದ್ರಿಯ ಭೋಗ ವಸ್ತುಗಳಿರಬಹುದು, ಸಂಪತ್ತು ಐಶ್ವರ್ಯ ರಾಶಿ ರಾಶಿ ಇರಬಹುದು. ಮನಸ್ಸೇ ಶಾಂತಿ ಇಲ್ಲ ಅಂದ್ರೆ ಸುಖವಿರುವುದಿಲ್ಲ ಅವನಿಗೆ ಅಂತ ಭಗವಂತ ಹೇಳ್ತಾನೆ. ಇದೆಲ್ಲ ಭಗವದ್ಗೀತೆ ಕೊಡತಕ್ಕಂಥ ಅನರ್ಘ್ಯ ರತ್ನಗಳು. ಜ್ಞಾನ ದೀವಟಿಗೆಯನ್ನು ನಾವು ಬಳಸ್ಕೊಂಡು ಬದುಕನ್ನು ನಡೆಸಿದ್ದೇ ಆದ್ರೆ ನಮ್ಮ ಬದುಕು ಬಹಳ ಸುಂದರವಾಗ್ತದೆ. ಸುಖವನ್ನ ಶಾಂತಿಯನ್ನ ಪ್ರಪಂಚದಲ್ಲಿ ಹುಡುಕ್ತೇವೆ. ಎಲ್ಲ ಮಾಡಬೇಕಾದ್ದು ನಮ್ಮ ಮನಸ್ಸನ್ನು ಶುದ್ಧವಾಗಿ ಮಾಡಿಕೊಂಡು ಪರಮಾತ್ಮನನ್ನು ನಿರಂತರವಾಗಿ ನಾವು ಅನುಸಂಧಾನ ಮಾಡ್ತಾ ಇದ್ದರೆ ಆ ಪ್ರಶಾಂತತೆ, ಆ ಪ್ರಸನ್ನತೆ, ಆ ಸ್ವಾಸ್ಥ್ಯ ಲಾಭದಿಂದ ದುಃಖ ನಿವೃತ್ತಿ ಆಗ್ತದೆ. ಕೆಲವರು ಕೇಳಬಹುದು, ಪರಿಸ್ಥಿತಿ ವಿಪರೀತವಾಗಿದ್ದರೂ ಸುಖಿ ಆಗ್ತಾನ? ಖಂಡಿತವಾಗಿ ಹೌದು. ಎಂಥದ್ದೇ ಪರಿಸ್ಥಿತಿ, ಗುರುಣಾಪಿ ನ ಗುರುಣಾಪಿ ವಿಚಾಲ್ಯತೆ ಅಂತ ಹೇಳ್ತಾನೆ. ಅತ್ಯಂತ ಕಠಿಣವಾದ ಪರಿಸ್ಥಿತಿಯಲ್ಲಿಯೂ ಕೂಡ ತನ್ನ ಶಾಂತಿ, ತನ್ನ ನೆಮ್ಮದಿ ಅವನು ಕಳೆದುಕೊಳ್ಳೋದಿಲ್ಲ. ಅದಕ್ಕೆ ಸರ್ವ ದುಃಖಾನ, ಸರ್ವ ಎನ್ನುವ ವಿಶೇಷಣವನ್ನು ಸೇರಿಸಿದ್ದಿ ದುಃಖ ಅನ್ನೋ ಶಬ್ದ ಬಳಸಿದ್ದಾನೆ. ಎಲ್ಲ ದುಃಖ ಹೊರಟೋಗ್ತದೆ. ಅದು ಒಂದು ಲಾಭ. ಮನಸ್ಸು ಪ್ರಶಾಂತವಾದಾಗ ಆಗುವ ಮೊದಲನೇ ಲಾಭ ದುಃಖ ನಿವೃತ್ತಿ. ಈ ಎರಡನೇ ಲಾಭ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ.
ಯಾರ ಮನಸ್ಸು ಪ್ರಸನ್ನವಾಗಿದೆಯೋ, ಪ್ರಶಾಂತವಾಗಿದೆಯೋ, ಅಲೆಗಳಿಲ್ಲದ ತಿಳಿಗೊಳದಂತೆ ಕಂಗೊಳಿಸ್ತಾ ಇದೆಯೋ ಅಂಥವನ ಬುದ್ಧಿಯು ಪರಮಾತ್ಮನಲ್ಲಿ ನೆನೀತದೆ ಅಂತ ಹೇಳ್ತಾರೆ. ಪರಮಾತ್ಮನನ್ನು ನೋಡ್ಬೇಕು, ಪರಮಾತ್ಮನನ್ನು ಪಡೆಯಬೇಕು, ಪರಮಾತ್ಮನಲ್ಲಿ ನಿಲ್ಲಿಸಬೇಕು ಅಂತ ಶಬ್ದಗಳನ್ನೆಲ್ಲ ಕೇಳ್ತೇವೆ ನಾವು. ಸತ್ತ ಮೇಲೆ ವೈಕುಂಠಕ್ಕೋ ಕೈಲಾಸಕ್ಕೂ ಹೋಗಿ ಪರಮಾತ್ಮನಲ್ಲಿ ನೆಲೆಸಬೇಕು, ಇದೆಲ್ಲ ಮಾತು. ಆದ್ರೆ ಭಗವಂತ ಹೇಳ್ತಾನೆ, ಯಾರ ಮನಸ್ಸು ಪ್ರಶಾಂತವಾಗಿದೆಯೋ ಅವರ ಬುದ್ಧಿಯು ಪರಮಾತ್ಮನಲ್ಲಿ ನೆಲೆ ನಿಲ್ತದೆ ಅಂತ. ಅವತಿಷ್ಠತೆ, ಎಲ್ಲ ರೀತಿಯಿಂದಲೂ ಎಲ್ಲ ಕಡೆಯಿಂದಲೂ ಭಗವಂತನಲ್ಲಿಯೇ ಒಂದಾಗ್ತದೆ ಮನಸ್ಸು. ಅಂದ್ರೆ ಭಗವಂತನಲ್ಲಿ ನಾವು ಒಂದಾಗಬೇಕು ಅಂದ್ರೆ ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಏನೂ ಮಾಡ್ಬೇಕಾಗಿಲ್ಲ. ನಮ್ಮ ಮನಸ್ಸನ್ನ ಶುದ್ಧವೂ ಸೂಕ್ಷ್ಮವೂ ಮಾಡಿದಾಗ ಸ್ವಚ್ಛವಾದಂತಹ ನಿರ್ಮಲವಾದ ಪ್ರಶಾಂತವಾದ ಅಂತಃಕರಣದ ಫಲವಾಗಿ ಬುದ್ಧಿಯು ಭಗವಂತನಲ್ಲಿ ನೆಲೆ ನಿಲ್ತದೆ. ಹಾಗಾದ್ರೆ ಆ ಮನಸ್ಸನ್ನ ಬುದ್ಧಿಯನ್ನ ಪರಮಾತ್ಮನಲ್ಲಿ ನೆಲೆ ನಿಲ್ಲುವ ಹಾಗೆ ಮಾಡುವುದಕ್ಕೆ ನಾವೇನು ಸಾಧನೆಯನ್ನು ಮಾಡಬೇಕು? ಯಾವ ಹಂತವಾದ ಸಾಧನೆಯಿಂದ ನಾವು ದುಃಖ ನಿವೃತ್ತಿ ಮತ್ತು ಪರಮಾತ್ಮ ಪ್ರಾಪ್ತಿ ರೂಪವಾಗಿರತಕ್ಕಂತಹ ಮೋಕ್ಷ ಎಂಬುದಾಗಿ ಕರೀತಾರೆ, ಅದನ್ನ ಪಡೆಯುವಂತಹ ವಿಧಾನ ಹೇಗೆ, ಸಾಧನೆ ಹೇಗೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಭಗವಂತ ಸುಂದರವಾಗಿ ವರ್ಣಿಸ್ತಾನೆ. ನಾವು ಮುಂದಿನ ಸೋಮವಾರ ಚಿಂತನೆ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ